ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಈಗ ಕೇಳಿ ಹಾಸ್ಯ ಕಲಾವಿದ ನರಸಿಂಹ ಜೋಶಿ ಅವರೊಂದಿಗಿನ ಸಂದರ್ಶನ. ಈ ಕಾರ್ಯಕ್ರಮದ ಮೊದಲನೆಯ ಭಾಗ ಇದೀಗ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್. ನಿನ್ನ ಕಂಡಾಗ ಸಂತೋಷವೇನು. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ನರಸಿಂಹ ಜೋಶಿ ಅವರು. ಸರ್ ನಮಸ್ಕಾರ. ನಮಸ್ಕಾರ ಸರ್. ನರಸಿಂಹ ಜೋಶಿ ಅಂತಂದರೆ ಯಾರು ಅಂತಂತೇಳಿ ಈಗ ನಾವು ಮಾತುಕತೆ ಶುರು ಮಾಡಿದ ಮೇಲೆ ಆಮೇಲೆ ಗೊತ್ತಾಗ್ಬಿಡುತ್ತೆ. ಆದರೆ ಭಾಳ ಜನರಿಗೆ ನರಸಿಂಹ ಜೋಶಿ ಅವರಂದರೆ ಒಬ್ಬ ಹಾಸ್ಯ ಕಲಾವಿದರು. ಗಂಗಾವತಿ ಪ್ರಾಣೇಶ್ ಮತ್ತು ಬಸವರಾಜ್ ಮಹಾಮನಿಯವರು 3 ಜನ ಒಟ್ಟಿಗೆ ಇರ್ತಾರೆ ಅಂತಂತೇಳಿ ಎಲ್ಲರಿಗೂ ಗೊತ್ತಿದೆ. ಹೌದು ಸರ್. ಸರ್ ತಮ್ಮ ಒಂದು ಈ ಹಾಸ್ಯದ ಕಾಯಕ ಶುರು ಆಗಿದ್ದು ಯಾವಾಗ? ಸರ್ 25 ವರ್ಷ ಆಯ್ತು ಸರ್. ಈಗ 25 ವರ್ಷದಿಂದನೂ ನಾನು ಗಂಗಾವತಿ ಪ್ರಾಣೇಶ್ ಸರ್ ಅವರು ಗಂಗಾವತಿ ಬಂದು ಸೆಟ್ ಆದ್ವಿ. ನಾವು ಮಾನ್ವಿಯಲ್ಲಿದ್ದೆ ಸರ್ ನಾನು. ಬಟ್ ಅಲ್ಲಿವರೆಗೂ ನಾನು ಮುಂಚೆ ಆರ್ಕೆಸ್ಟ್ರಾಗಳಲ್ಲಿ ಅಲ್ಲಿ ಹಾಡೋದು ಮಿಕ್ರಿ ಮಾಡ್ತಾಯಿದ್ದೆ. ಏನೋ ಒಂದು ಸರಿ ಒಂದು ಕಾರ್ಯಕ್ರಮದಲ್ಲಿ ಭೇಟಿ ಆಯಿತು. ಅದಕ್ಕಿಂತ ಮುಂಚೆ ಒಂದು ನಡೆದ ಘಟನೆ ಅಂದರೆ ಮಾನ್ವಿಯಲ್ಲಿ ಇದ್ದಾಗ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರು ಅವರು. ಬಂದಾಗ ನಾನು ಭಯಂಕರ ಎಂಜಾಯ್ ಮಾಡ್ತಿದ್ದೆ ಸರ್. ಹಾಸ್ಯ ಅಂದ್ರೇ ಸಾಕು, ಭಯಂಕರ ಎಂಜಾಯ್ ಮಾಡೋದು. ಅವರು ಒಂದು ಜೋಕ್ ಹೇಳ್ಬಿಟ್ರು. ಅವ್ರಿಗೆ ಅಲ್ಲಿ ಎಲ್ಲ ಡಾಕ್ಟರ್ಸ್ ಎಲ್ಲ ಗೆಸ್ಟ್ ಇದ್ದರು. ಇವರು ಭಯಂಕರ ತೆಳ್ಳಗಿದ್ರು ಪ್ರಾಣೇಶ್ವರ. ಅವರು ಒಂದು ಮಾತು ಶುರು ಮಾಡಿದರು. ಇಲ್ಲೆಲ್ಲ ಡಾಕ್ಟರ್ ಪ್ರಭಾಕರ್ ಅಂತಿದ್ದಾರೆ, ಡಾಕ್ಟರ್ ಮಾನಿಕರ್ ಅಂತಿದ್ದಾರೆ, ಡಾಕ್ಟರ್ ಎಲ್ಲ ಇದ್ದಾರೆ. ಆದರೆ ನನ್ನ ಹೆಸರು ಡಾಕ್ಟರ್ ಪ್ರಾಣೇಶ್ ಅಂತ ಹಾಕ್ಬಿಟ್ಟಿದ್ದಾರೆ. ನನ್ನ ಡಾಕ್ಟ್ರೇಟ್ ಆಗಿಲ್ಲ, ಆದರೆ ಡಾಕ್ಟ್ರ್ ಹತ್ರ ಭಾಳ ತೋರಿಸ್ಕೊತೀನಿ ಅಂತ ಹೇಳಿದ್ರು. ಅಲ್ಲಿಂದ ಪ್ರಾರಂಭ ಆಗಿದ್ದು ನನಗೇನೋ ಒಂದು ಇದನ್ನಿಸ್ತು. ಅಲ್ಲೇ ಒಂದು ಕನಸು ಕಟ್ಕೊಂಡೆ ಸಣ್ಣದಾಗಿ, ನಾನು ಹಾಸ್ಯ ಭಾಷಣಕಾರ ಆಗಬೇಕು ಅಂತ. ಸುಮ್ಮನೆ ಅಷ್ಟಕ್ಕೆ ಅಲ್ಲಿ ಎಂಜಾಯ್ ಮಾಡಿ ಮರ್ತುಬಿಟ್ಟೆ. ಅದು ಹೆಂಗೆ ಭಗವಂತನ ಕೃಪೆ ಹೆಂಗಿದೆ ಅಂದರೆ ಅವರೊಟ್ಟಿಗೆ 25 ವರ್ಷಗಳ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಹೊಂದಾಣಿಕೆ ಮಾಡಿಕೊಟ್ಟು ದೇವರು ಮಾಡ್ತಾ ಬಂದಿದ್ದೀರಿ. ಹಾಂ, ಮಾಡ್ತಾ ಬಂದಿದ್ದೀರಿ. ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕು. ಹಾಂ ಸರ್. ಸೊ ಇಬ್ಬರು ವ್ಯಕ್ತಿಗಳು ನಮಗೆ ಹಾಸ್ಯದ ಕಲಾವಿದರಾಗಿ ಇವತ್ತು ದೊರಕಿದ್ದಾರೆ ನಾಡಿಗೆ. ಈ ಗಂಗಾವತಿಯಲ್ಲಿ ಇರೋದು ಸರ್. ಈಗ ಆಯ್ತು, ರಾಯಚೂರು ಜಿಲ್ಲೆ ಇವಾಗ ಡಿವೈಡ್ ಆಯಿತು. ಕೊಪ್ಪಳ ನೀವು ಮಾನವಿ ಇರೋದ್ರಿಂದ ಅವರು ಆ ಕಡೆ ಇರ್ತಾರೆ, ನೀವು ಈ ಕಡೆ ಇರ್ತೀರಿ. ಇಲ್ಲ, ಈಗ ನಾನು ಗಂಗಾವತಿ ಶಿಫ್ಟ್ ಆಗಿದೆ 30 ವರ್ಷ ಆಯ್ತು ಸರ್ ಅಲ್ವಾ? ಈಗ ಈ ರೀತಿಯಾಗಿ ಒಂದು ಹಾಸ್ಯದ ಒಂದು ಪ್ರವೃತ್ತಿ, ಹಾಸ್ಯದ ಒಂದು ಕಾಯಕವನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಅನ್ನೋದು ಭಾಳ ಕಠಿಣವಾದ ಕೆಲಸ ಇದು. ಯಾಕಂದರೆ ಈ ಥರ ಒಂದು ಕಾರ್ಯಕ್ರಮ ನಡೆಸ್ಕೊಡ್ಬೇಕಂತಂದರೆ ಭಾಳಷ್ಟು ತಯಾರಿ ಬೇಕಾಗಿರ್ತದೆ. ಮತ್ತು ಮೂಲತಃ ನಮ್ಮ ಪ್ರವೃತ್ತಿ, ನಾವು ಮಾತಾಡುವಾಗನೇ ಜನ ನಗ್ತಿರ್ಬೇಕು, ಹಂಗೆ ಇರಬೇಕಾಗುತ್ತೆ. ನಿಮ್ಮ ಸ್ನೇಹ ವಲಯದಲ್ಲಿ ಯಾವ ರೀತಿ ಇರ್ತದು? ನೀವು ಹೆಂಗೆ ಗುರುತಿಸಿದ್ರು ನಿಮ್ಮನ್ನು? ನರಸಿಂಹ ಜೋಶಿ ಅವರು ಕೂಡ ಹಾಸ್ಯ ಮಾಡಿ ಜನರನ್ನು ಚೆಂದಾಗಿ ನಗಿಸ್ಬೋದು ಅಂತೇಳಿ ಯಾವಾಗ ಗೊತ್ತಾಯಿತು? ಅಂದರೆ ಮಾನ್ವಿಯಲ್ಲಿದ್ದಾಗ ನಾವು ಭಯಂಕರ ಎಂಜಾಯ್ ಮಾಡ್ತೀವಿ ಸರ್. ನಮ್ಮದೊಂದು ಕ್ರಿಕೆಟ್ ಟೀಮ್ ಇತ್ತು, ಭಾಳಷ್ಟು ಜನ ಅಲ್ಲೇ ಆಟ ಆಡ್ತಿದ್ವಿ. ಹುಡುಗರೆಲ್ಲ ಭಯಂಕರ ಎಂಜಾಯ್ ಮಾಡ್ತಿದ್ದೆ. ನಾನು ಸ್ವಾರಸ್ಯಕರವಾಗಿ ಆಡ್ತಾ ಇದ್ದೆ. ಅದನ್ನು ಕೆಲವರು ಹುಡುಗರೆಲ್ಲ ಭಾಳ ಎಂಜಾಯ್ ಮಾಡ್ತಿದ್ರು. ಇವನಿದ್ರೆ ಒಳ್ಳೆಯದು ಅನ್ನೋದು ಎಲ್ಲರಿಗೂ ಬಂದಿತ್ತು. ಅವಾಗ ಅಲ್ಲಿಂದ ಮಾನ್ವಿಯಿಂದ ನಾನು ಗಂಗಾವತಿ ಶಿಫ್ಟ್ ಆದಾಗ ಅವಾಗ ಇಲ್ಲಿ ನಮ್ಮ ಗುರು ಮೆಲೋಡಿಸ್ ಅಂತಂದ ರಮೇಶ್ ಅವರು, ಇನ್ನೊಬ್ಬ ಸ್ವಾಮೀಜಿಯವರು, ಅವರೆಲ್ಲ ಇಲ್ಲಿ ಹೋಗ್ಬೇಕು ನೀನು ಪ್ರಾಕ್ಟೀಸ್ ಮಾಡುವಂಥ ಖಾಜಾವಲಿ ಅಂತಿದ್ರು ಅವರು. ಅವರೆಲ್ಲ ಬಂದು ಪ್ರಾಕ್ಟೀಸ್ ಮಾಡಿ ಎಲ್ಲ ಒಂದು ಹಂತಕ್ಕೆ ಬಂದಮೇಲೆ ಪ್ರಾಣೇಶ್ವರ ಪರಿಚಯ ಆಯ್ತಲ್ಲ. ಆವಾಗ ನಾನು ಸ್ಟಾರ್ಟಿಂಗು ನಾನು ಮೊದಲನೇ ಧ್ವನಿ ಕಲ್ತಿದ್ದು ಅಂದರೆ ನಿಮ್ಮ ಆಕಾಶವಾಣಿಯಲ್ಲಿ ನಿಮ್ಗೆ ಗೊತ್ತಿರ್ಬೋದು ಸರ್, 1985ರಿಂದ 90 ಇಸ್ವಿಯಲ್ಲಿ ವಾರ್ತಾವಾಚಕರಾಗಿ ರಂಗರಾವ್ ಅಂತಿದ್ರು ಸರ್. ಹೌದೌದು, ಅವರು ಅದ್ಭುತ ಧ್ವನಿ. ಅವ್ರದ್ದೇ ಪ್ರಾರಂಭ ಮಾಡಿದೆ ನಾನು ಅಲ್ಲಿಂದನೇ ಶಾಲಾ ಕಾಲೇಜುಗಳಲ್ಲಿ. ಅದು ಹೆಂಗಿತ್ತಂದರೆ, ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರಂಗರಾವ್. ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ಕರಾಚಿಯಲ್ಲಿ ನಡೆದಿರುವ ಒಂದು ದಿನದ ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ ಇತ್ತೀಚಿನ ವರದಿಗಳು ಬಂದಾಗ ನಿಗದಿತ 50 ಓವರ್ಗಳಲ್ಲಿ ಭಾರತ ತನ್ನೆಲ್ಲ ಉದ್ಧರಿಗಳನ್ನು ಕಳೆದುಕೊಂಡು 350 ರನ್ಗಳನ್ನು ಮಾಡಿದೆ. ಮರುತ್ತರವಾಗಿ ಬ್ಯಾಟ್ ಮಾಡ್ತಿರೋ ಪಾಕಿಸ್ತಾನ ತಂಡವು ಆರಂಭದಲ್ಲೇ 3 ಉದ್ಧರಿಗಳನ್ನು ಕಳೆದುಕೊಂಡಿದೆ. ಈ ತರ ವಾರ್ತೆಗಳನ್ನ ಹೇಳಿ ಮಿಮಿಕ್ರಿ ಮಾಡ್ತಿದ್ರಿ. ಹಾಂ ಸರ್. ಅಂದರೆ ಅವ್ರ ಧ್ವನಿಯಲ್ಲಿ ಕೆಲವೊಂದು ವಾಯ್ಸ್ ಹಂಗಿದಾವೆ ಸರ್, ಕೆಲವೊಂದು ಅಟ್ರಾಕ್ಷನ್ ಧ್ವನಿಗಳು ಸರ್. ಈಗ ನೋಡಿ, ನಿಮ್ಮ ಆ್ಯಂಕರಿಂಗ್ ಇಲ್ಲಿ ಮಾಡ್ತಿರ್ತಾರೆ ಆಕಾಶವಾಣಿಯಲ್ಲಿ, ಅವರು ಹೇಳ್ತಕ್ಕಂಥ ಅಕ್ಷರಗಳೇನೆ ನಾವು ಹೇಳ್ತಿರ್ತೀವಿ. ಬಟ್ ಅವರ ವೇರಿಯೇಷನ್ ಸರ್, ಅವರ ಏರಿಳಿತಗಳನ್ನು ಮನುಷ್ಯನಿಗೆ ಹಿಡಿದು ಬಿಡುತ್ತೆ. ಆಮೇಲೆ ಸುಭಾ ದಾಸ್ ಅಂತಂದು ಬಸಪ್ಪ ಮಾದರ್ ಅವರೆಲ್ಲ ವಾರ್ತಾವಾಚ, ಅವರೆಲ್ಲ ಕೇಳ್ತಿದ್ದೆ ಸರ್ ಭಯಂಕರ. ರೇಡಿಯೋ ಬಿಟ್ಟರೆ ಬೇರೆ ಎಂಟರ್ಟೈನ್ಮೆಂಟ್ ಏನಿಲ್ಲ ಅವಾಗ. ವಾರ್ತೆಗಳಾಗಿರ್ಬೋದು, ಪ್ರದೇಶ ಸಮಾಚಾರ ಆಗಿರ್ಬೋದು, ಚಿಂತನೆಗಳ ಮೂಲಕವಾಗಿ ಎಲ್ಲ ಆಗು ಹೋಗುಗಳು ಜನರಿಗೆ ತಲುಪ್ತಾ ಇತ್ತು. ಇನ್ನೊಂದು ವಿಷಯ ಸರ್, ಆಕಾಶವಾಣಿಗೆ ನಮಗೆ ಭಯಂಕರ
ಟಚ್ ಅಂದರೆ 1970 ಇಸ್ವಿಯಲ್ಲಿ ನಮ್ಮ ತಾಯಿ ತಂದೆಯವರು ಆಕಾಶವಾಣಿ ಗುಲ್ಬರ್ಗದಲ್ಲಿ ಹಾಡಾಡ್ತಾರೆ ಸರ್, ಟೀಮ್ ಕಟ್ಟಿಕೊಂಡು. ನಮ್ಮ ಚಿಕ್ಕಮ್ಮ ಅವರೆಲ್ಲ ಸೇರಿ ಬೆಳಗುವ ಬೆಳ್ಳಿಯ ಚುಕ್ಕಿಯ ಮೂಡಿತು ಬೆಳಗಾಯಿತು ನೋಡು, ಬಸವನ್ನ ಕರ್ಕೊಂಡು ಹೊಲಕ್ಕೆ ಹೋಗ್ತೀನಿ ಬುತ್ತಿಯ ನೀ ಮಾಡು, ಬುತ್ತಿ ನೀರು 2 ತರ್ತೀನಿ ಬಂಡಿಯ ನೀ ಹೂಡು. ಇವತ್ತಿಗೂ ಗುಲ್ಬರ್ಗ ಆಕಾಶವಾಣಿಯಲ್ಲಿ ಪ್ರಸಾರ ಆಗ್ತದೆ ಸರ್. ವಾ 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 ವಾ. ಇದೆ ನೋಡಿ ಸರ್, ರಕ್ತ ಸಂಬಂಧಗಳಿದ್ರೆ ಎಲ್ಲರೂ ಭೇಟಿ ಆಗ್ತಾರಂತಲ್ಲ, ಹಂಗೆ ಆಕಾಶವಾಣಿಗೆ ಸಂಬಂಧಗಳು ಹೆಂಗಿದೆ ಅಂದರೆ ನಮ್ಮ ಅಜ್ಜವರು ಅವ್ರು ಹಾಕಿಕೊಟ್ಟ ಒಂದು ಪ್ರೇರಣೆ. ನಿಜ ನಿಜ. ಈಗ ಆಕಾಶವಾಣಿಗೆ 90 ವರ್ಷ ಮತ್ತು ಬೆಂಗಳೂರು ಆಕಾಶವಾಣಿಗೆ 70 ವರ್ಷ. ಹೌದು ಸರ್. ಈ ಒಂದು ಸಂದರ್ಭದಲ್ಲಿ ನಿಮ್ಮಂಥ ಕಲಾವಿದರು ನಮ್ಮ ಆಕಾಶವಾಣಿಗೆ ಭೇಟಿ ಕೊಟ್ಟು ಈ ಸಂದರ್ಭದಲ್ಲಿ ಕೆಲವು ನಿಮ್ಮ ಪರಿಚಯನೂ ಆಗ್ತದೆ ಮತ್ತು ಅವರು ಹಾರೈಸಿ ಹೋಗ್ತಾರೆ. ಆಕಾಶವಾಣಿ ಯಾವತ್ತೂ ಸದಾ ತನ್ನ ಕಾರ್ಯಕ್ರಮವನ್ನು ಹಾಗೆ ಮುಂದುವರಿಸಲಿ ಅಂತ ಹೇಳಿ ಹೇಳ್ತಾರೆ. ಹೌದು ಸರ್, ಖಂಡಿತವಾಗಿ ಸರ್. ಆಕಾಶವಾಣಿ ಅಂದರೆ ನಮ್ಮ ತಂದೆಯವರು ಮೇಷ್ಟಿದ್ರು ಸರ್. ಈಗ ಅವರು ಸ್ಕೂಲಲ್ಲಿ ಒಂದು ಇದಿಟ್ಟಿದ್ರು, ಏನಂದರೆ ಮಕ್ಕಳಿಗೆ ವಾರ್ತೆಗಳನ್ನು ಕೇಳಿಸ್ಬೇಕು. ಈ ಧ್ವನಿ ನನಗೆ ಬಂದಿದ್ದು 1 ಗಂಟೆ 10 ನಿಮಿಷಕ್ಕೆ ವಾರ್ತೆ ಬರ್ತಿತ್ತು ಸರ್. ವಾರ್ತಾ ಮುಗಿದ ನಂತರ ಶಾಲೆ ಬಿಡ್ತಿದ್ರು. ಅದೊಂದು ಈಗ ನಮ್ಮ ಫಾದರ್ ಒಂದು ಮಾತು ಹೇಳಿದ್ರು, ಇವೆಲ್ಲ ಟಿವಿಯಲ್ಲಿ ನೋಡ್ತೀವಿ ಸರ್, ಈಗೆಲ್ಲ ಕಣ್ಣು ಮುಂದಿದೆ. ಅದು ಈ ಆಕಾಶವಾಣಿ ಹೆಸರಲ್ಲೇ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ ಸರ್, ನಾವು ಟಿವಿ ರೇಡಿಯೋದಲ್ಲಿ ಕೇಳ್ತಾ ಇರ್ತೀವಿ, ಎಲ್ಲೋ ವಾಣಿ ಬರ್ತಾ ಇದೆ, ಅದು ಆಕಾಶದಲ್ಲಿ ನುಡಿಸತಕ್ಕಂಥ ಒಂದು ವಾಣಿ, ದೈವವಾಣಿ ಇದ್ದಂಗೆ. ಅದರಿಂದ ಎಷ್ಟೋ ಜನ ಮನೋರಂಜನೆ ಸರ್. ನಿಮ್ಗೆ ಗೊತ್ತಿರಲಿ, ಚಿತ್ರಗೀತೆಗಳ ಕಾರ್ಯಕ್ರಮ ಬರ್ತಿದೆ ಸರ್. ಅವಾಗ ಅದು ಭಾಳ ಚಂದ ಅವರು ಅನೌನ್ಸ್ಮೆಂಟ್ ಮಾಡಿದ್ರು. ಮೊದಲು ನಮ್ಮ ಡಿಸ್ಟಿಕ್ನ ರಾಯಚೂರು ಡಿಸ್ಟಿಕ್ಕು, ಮಾನ್ವಿ ತಾಲೂಕು, ಸಿಂಧನೂರು, ರಾಯಚೂರು, ಗುಲ್ಬರ್ಗ, ಧಾರವಾಡಕ್ಕೆ ಪತ್ರಗಳನ್ನು ಹಾಕ್ತಿದ್ರು ಸರ್. ನಮಗೆ ಅವರು ಭಾಳ ಚಂದ ಹೇಳಿದರು, ಶ್ರೋತೃಗಳ ನೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಅಭಿಲಾಷ, ಅದಕ್ಕೆ ಪತ್ರ ಹಾಕಿದ್ರು. ರಾಯಚೂರಿಂದ ರಂಗಪ್ಪ, ಮಲ್ಲಪ್ಪ, ಕಲ್ಲಪ್ಪ, ಯಲ್ಲಪ್ಪ ಮತ್ತು ಮನೆಯವರು, ಧಾರವಾಡದಿಂದ ಗುಲ್ಲಮ್ಮ, ಯಲ್ಲಮ್ಮ, ಶಾಂತಮ್ಮ, ಶಂಕರಮ್ಮ, ಮಲ್ಲಮ್ಮ ಮತ್ತು ಗೆಳೆಯರು, ಸಿಂಧನೂರಿಂದ ಸೀನಪ್ಪ, ಯಲ್ಲಪ್ಪ, ಕಲ್ಲಪ್ಪ, ಮಲ್ಲಪ್ಪ ಮತ್ತು ಗೆಳೆಯರು ರಣವೀರ ಚಿತ್ರದ ಗೀತೆಯನ್ನು ಮೆಚ್ಚಿ ಪತ್ರ ಬರೆದಿದ್ದಾರೆ. ಪತ್ರಗಳ ಶ್ರೋತೃಗಳ ಹೆಸರು ಹೇಳುವುದರಲ್ಲಿ ಸಮಯ ಆಗೋಗಿದೆ. ಈ ಗೀತೆಯನ್ನು ಮುಂದಿನ ವಾರ ಪ್ರಸಾರ ಮಾಡುತ್ತೇವೆ ಸರ್. ಅಷ್ಟು ಜನ ಪತ್ರ ಹಾಕ್ತಿದೆ ಸರ್. ಹೌದೌದು. ಈಗೇನು ವಾಟ್ಸಪ್ಪಲ್ಲಿ ಮೆಸೇಜ್ ಇಸೋದು ಬಂದ್ಬಿಟ್ಟಿದೆ. ಆದರೆ ಆ ಕಾರ್ಯಕ್ರಮಕ್ಕೋಸ್ಕರ ನಮ್ಮ ಹೆಸರು ರೇಡಿಯೋದಲ್ಲಿ ಬರಲಿ ಅಂತ ಒಂದು ವಾರಗಳ ಕಾದು ಕೂತ್ಕೊಂಡು ಅದನ್ನು ಹಾಕ್ತಿದ್ರು. ಈಗ ಒಟ್ಟಾಗಿ ತಾವು ಬೇರೆ ಬೇರೆ ಕಡೆ ಹೋಗ್ತೀರಿ, ಕಾರ್ಯಕ್ರಮಗಳು ನೀಡ್ತೀರಲ್ಲ, ಅಲ್ಲಿ ನರಸಿಂಹ ಜೋಶಿ ಅವರ ಒಂದು ವೈಖರಿ, ಹಾಸ್ಯದ ಒಂದು ಸ್ಟೈಲು ಏನಂತ ಜನ ಕಂಡುಹಿಡಿತಾರೆ. ಪ್ರಾಣೇಶ್ ಅವರು ಸಾಮಾನ್ಯವಾಗಿ ಈಗ ನಗಿಸೋದ್ರ ಜೊತೆಗೆ ವೈಚಾರಿಕವಾದಂಥ ಕೆಲವು ಮಾತುಗಳನ್ನು, ನೀತಿಗಳನ್ನು ಎಲ್ಲ ಹೇಳ್ತಾರೆ. ನೀವು ಏನನ್ನ ಬಿಂಬಿಸ್ತೀರಿ ಅಲ್ಲಿ? ನಮ್ಮ ಸರ್, ಈಗ ನಾವು ಹೇಳ್ತಾರೆ ಸರ್, ನಾವು ಆರ್ಕೆಸ್ಟ್ರಾ ಅಂತ ಹೇಳಿದ್ರಿ ನಡುವೆ, ಅಂದರೆ ಹಾಡು ಹಾಡ್ತೀರಾ ಹೇಗೆ? ಹಾಡು ಸರ್, ಮುಂಚೆ ಹಾಡು, ಹರಿಕತೆ, ಈ ಮಿಮಿಕ್ರಿ, ಅನುಕರಣೆ ಎಲ್ಲ ಮಾಡ್ತಿದ್ದೆ ಸರ್. ಅವಾಗ ನನಗೆ ಒಂದು ಗಾಡ್ ಫಾದರ್ ಅಂತಾರೆ ಸರ್, ಒಬ್ಬ ವ್ಯಕ್ತಿಗೆ ನಮ್ಗೆ ಅದನ್ನು ನಾವು ಗಂಗಾವತಿ ಪ್ರಾಣೇಶ್ ಸರ್ ಅವ್ರ ಹತ್ರ ಕಂಡೆ ಸರ್. ಏನಂದರೆ ಅವರೊಬ್ಬ ಹಾಸ್ಯ ಭಾಷಣಕಾರರಾಗಿ ಮತ್ತೊಬ್ಬ ತಮ್ಮ ಮನೆ ಪಕ್ಕದಲ್ಲಿ ಒಬ್ಬ ಹುಡುಗನ ಬೆಳೆಸೋದು ಅಂದರೆ ಇದು ಸ್ವಲ್ಪ ಕಷ್ಟ ಸಾಧ್ಯ ಸರ್. ಅದು ಅವರ ದೊಡ್ಡ ಗುಣ ಸರ್. ಅವ್ರು ಎಲ್ಲಿ ಹೋಗ್ತಾರೆ, ನೀವು ನೋಡಿ, ಈಗ ನಿಮ್ಮ ಇಂಟರ್ವ್ಯೂ ಆಗಿತ್ತು, ಅವ್ರದ್ದೆಲ್ಲ ಮುಗಿದೋಗ್ಬಿಟ್ಟಿತ್ತು, ನಮ್ಮದೆಲ್ಲ. ನಾನು ಬರೋದು ಲೇಟ್ ಆಗಿಬಿಡ್ತು. ಗಂಗಾವತಿ ಅಂದರೆ ಈಸಿ ಬಂದುಬಿಡ್ತಿದ್ದೆ, ಬೆಂಗಳೂರು ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡು ಬರೋದಾಗಲಿಲ್ಲ. ಹಾಗಾಗಿ ಆದರೂ ಕೂಡ ಅವರು ನನಗೆ ಇಲ್ಲಿ ಅವಕಾಶ ಮಾಡಿಸ್ಕೊಟ್ರು ನಿಮ್ಮ ಮುಖಾಂತರ. ಹೌದು ಸರ್. ಏನಂದರೆ ಅವ್ರು ಹೋದ್ ಬಂದಲ್ಲೆಲ್ಲ ಇನ್ನೊಬ್ಬರು ಕಳಿಸೋದಿದೆಯಲ್ಲ ಸರ್, ಅದು ದೊಡ್ಡ ಗುಣ. ಅವ್ರು ಇಲ್ಲದೆ ಇದ್ರು ನಾನು ಸರಿಸಮಾನವಾಗಿ ಇವ್ರು ತೂಗಿಸ್ತಾರೆ ಅಂತ ಹೇಳ್ತಾರಲ್ಲ, ಅದು ಅವ್ರ ದೊಡ್ಡ ಗುಣ ಸರ್. ಅದೇ ನಂದೇನಂದ್ರೆ ಸರ್, ಅದೇ ಸರ್ ಹೇಳ್ತಿರ್ತಾರೆ, ಸರ್ ಮಾತಾಡಬೇಕಾದ್ರೆ ಸಾಹಿತ್ಯ, ಕನ್ನಡ ಭಾಷೆ, ನುಡಿ, ಕವಿಗಳ ಬಗ್ಗೆ, ಸಾಹಿತಿಗಳ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ ಎಲ್ಲವನ್ನು ಒಂದು ಮೆಸೇಜ್ ಆಗಿ ಕೊಡ್ತಾರೆ ಸರ್. ಈಗ ನಾನು ಅವರು ಮೆಸೇಜ್ ಕೊಡ್ತಾರೆ ಅಂತ ನಾನು ಕೊಡೋಕೆ ಹೋದರೆ ಅಲ್ಲಿ ನನ್ನ ವಯಸ್ಸು, ನನಗಿಂತ ವಯಸ್ಸು ಮೀರಿದವರು ಕೂತ್ಕೊಂಡಿರ್ತಾರೆ ಸರ್. ದೊಡ್ಡವರೇ ಹೇಳ್ಬೇಕು, ನನಗಿಂತ ದೊಡ್ಡ ವಿದ್ಯಾಭ್ಯಾಸ ಮಾಡಿದವರು, ನನಗಿಂತ ಭಾಳ ಓದ್ಕೊಂಡವರು ಮುಂದೆ ಕೂತ್ಕೊಂಡಿರ್ತಾರೆ. ನಾನು ಸಣ್ಣ ವ್ಯಕ್ತಿಯಾಗಿ ಅವರಿಗೆ ನಾನು ಮೆಸೇಜ್ ಕೊಡುವಂಥ ಲೆವೆಲ್ಗೆ ಇರೋದಿಲ್ಲ ಸರ್. ಆಗ ನಾನು ಒಂದು ಥಿಂಕ್ ಮಾಡ್ತೇನೆ ಸರ್, ಗುರುಗಳೇ 3 ಜನ ನಾವು, ಪ್ರಾಣೇಶ್ವರು, ಮಾಮಣಿ, ನಾನು 3 ಜನ ಇದ್ದೀವಿ ಸರ್. ನಾನು ಫಸ್ಟ್ ಎಂಟರ್ಟೈನ್ಮೆಂಟ್ ಮಾಡಿಬಿಡ್ತೇನೆ ಸರ್. ಹಾಡು, ಹರಿಕತೆ, ಕಾಮಿಡಿ, ಸಿನಿಮಾ ಹಾಡುಗಳು, ಮೊದಲಿನ ಹಾಡುಗಳು, ಈಗಿನ ಹಾಡುಗಳು, ಹಾಸ್ಯ ಎಲ್ಲ ಚೌಚೌಬಾತ್ ಎಲ್ಲ ಒಂದು ಪ್ಲೇಟ್ನಲ್ಲಿ ತಟ್ಟೆಯಲ್ಲಿ ಒಂದು 10 ಫುಡ್ ಬಂದಂಗೆ ಸರ್. ನಾನು ಇಷ್ಟು ಮಾಡಿಬಿಡ್ತೀನಿ. ಸೌತ್ ಇಂಡಿಯನ್ ಫುಡ್ ಬಂದಂಗೆ ಬಂದ್ಬಿಡ್ತದೆ. ಮಾಮನಿಯವರು ಬರ್ತಾರೆ, ಆಮೇಲೆ ಇಬ್ಬರು ಕೂಡಿ ಜುಗುಲು ಬಂದಿ ಅಂತ ಈಗ ಮಾಡ್ತೀವಿ ಸರ್, ಭಾಳ ಫೇಮಸ್ ಆಗಿದೆ. ಅದಾದ ನಂತರದಲ್ಲಿ ಪ್ರಾಣೇಶ್ವರರು ಬಂದು
ಅವರು ಕೆಲವೊಂದು ಹಾಸ್ಯದ ಮುಖಾಂತರ ಜನರಿಗೆ ಮೆಸೇಜ್ ಕೊಡ್ತಾರೆ ಸರ್. ಈಗ ನಾವು ಒಂದು ಚೌಕಟ್ಟು ಮಾಡ್ಕೊಂಡಿದ್ದೀನಿ ಗೊತ್ತಾ, 3 ಜನನು ಮೆಸೇಜ್ ಕೊಟ್ಕೊಂತ ಹೋಗ್ಬಿಟ್ರೆ ಜನರಿಗೆ ಇದೇನಪ್ಪ ಇವ್ರು ನಮ್ಗೆ ತಿಳುವಳಿಕೆ ಹೇಳಕ್ ಬಂದ್ರೂ ಅನಿಸ್ತದೆ. ಈಗ ಮನೆ ಯಜಮಾನರು ಅನುಭವಿಸಿರ್ತಾರೆ ಸರ್. ಅವ್ರ ಅನುಭವಗಳನ್ನು ಹೇಳಿದಾಗ ಸುಮ್ಮನೆ ಎದುರಿಗೆ ಕೂತ್ಕೊಂಡು ತಲೆ ಹಾಕ್ತಾರೆ, ಹೌದಪ್ಪ ನಿಜ ಅಂತ. ನಾನು ಮೆಸೇಜ್ ಕೊಡುವಷ್ಟು ಏಜ್ ಅಲ್ಲ ಸರ್, ಅಷ್ಟು ಓದ್ಕೊಂಡ್ರೂ ಇಲ್ಲ. ಹಂಗಾಗಿ ಈಗ ಒಬ್ಬ ಕಲಾವಿದ ಒಂದು ವೇದಿಕೆ ಮೂಲಕವಾಗಿ ಸಾರ್ವಜನಿಕರು ಬಂದಿರ್ತಾರೆ, ಸಾಕಷ್ಟು ಜನ ಬೇರೆ ಬೇರೆ ಒಂದು ಕಾರ್ಯಕ್ರಮ ಬೇರೆ ಏನೋ ಇರ್ತದೆ ನಿಜ, ಅದರ ನಡುವೆ ನಿಮ್ಮ ಒಂದು ಮನೋರಂಜನಾತ್ಮಕ ಕಾರ್ಯಕ್ರಮವನ್ನು ಇಟ್ಟಿರ್ತಾರೆ ಅಲ್ಲಿ. ಆವಾಗ ಅವ್ರನ್ನ ನಾವು ಗಮನಿಸಿ ಅವರಿಗೆ ಹಿಡಿಸೋ ಹಾಗೆ ಮಾತಾಡಬೇಕು ಅಂತಂದ್ರೆ ನಮಗೆ ಬಹಳಷ್ಟು ಅನುಭವಗಳು ಬೇಕು. ನಾವು ಸಮಾಜವನ್ನು ಬಹಳಷ್ಟು ಗಮನಿಸಬೇಕಾಗುತ್ತೆ. ಈ ರೀತಿಯಾದ ಒಂದು ವೃತ್ತಿಯನ್ನು ಕೈಗೊಳ್ಬೇಕಂದ್ರೆ ಯಾರೇ ಆಗಲಿ ಮಾಡಬೇಕು ಅಂತಂದ್ರೆ ಏನೇನು ಮಾಡಬೇಕಾಗತ್ತೆ, ಏನೇನು ಗಮನಿಸಬೇಕು? ಈಗ ನಾವು ಹೋಗ್ತೀವಿ ಸರ್, ಈಗ ದೊಡ್ಡ ದೊಡ್ಡ ಗಣ್ಯರು ವೇದಿಕೆಯಲ್ಲಿ ಹೋದಾಗ ಸ್ಟಾರ್ಟಿಂಗೇ ಬೇರೆ ಥರ ತಗೊಳ್ಬೇಕಾಗ್ತದೆ ಸರ್. ಆಮೇಲೆ ಈ ಮಠಮಾನ್ಯಗಳಲ್ಲಿ ಕಳಿಸ್ತಾರೆ ಸರ್, ಅಲ್ಲಿ ಹೋದಾಗ ಪ್ರಾರಂಭನೇ ಒಂದು ಒಳ್ಳೆ ರೀತಿಯಿಂದ ತೊಗೊಂಡು ಹೋಗ್ಬೇಕಾಗ್ತದೆ ಸರ್. ಈ ಕಾಲೇಜ್ಗಳಲ್ಲಿ ಹೋದಾಗ ಆ ಮಕ್ಕಳಿಗೆ ಅವರಿಗೆ ಮನಸ್ಸು ಹಿಡಿಸುವಂಗೆ ವಿದ್ಯಾರ್ಥಿಗಳಿಗೆ ಮನಸ್ಸು. ನಾನು ಕಾಲೇಜ್ ಹೋಗಿರ್ತೀವಲ್ಲ ಸರ್, ಕಾಲೇಜ್ಗೆ ಹೋದಾಗ ಮಠಮಾನ್ಯಗಳಲ್ಲಿ ಹೋದಾಗ ಹೆಂಗೆ ಮಾತಾಡ್ತೀವಿ ಹಂಗೆ ಮಾತಾಡಿದ್ರೆ ಆ ಹುಡುಗರು ಸ್ವಲ್ಪ ಬೇಗ ರಿಸೀವ್ ಮಾಡ್ಕೊಳಲ್ಲ. ನಾನು ಅದಕ್ಕೆ ಕಾಲೇಜ್ಗಳಿಗೆ ಹೋದಾಗ ಮೊದಲೇ ಪ್ರಾರಂಭನೇ ಒಂದು ಮಾತು ಹೇಳ್ತೀನಿ, ಏನಂದರೆ ಈ ಕಾಲೇಜಿನಲ್ಲಿ ಓದ್ತಾ ಇರ್ತಕ್ಕಂಥ ನನ್ನ ಪ್ರೀತಿಯ ಅಕ್ಕ ತಂಗಿಯರೇ ಮತ್ತು ಅವರಿಗೆ ಸಂಬಂಧಪಟ್ಟ ಅವರ ಅಣ್ಣಂದಿರೇ ಅಂತ ಅಂದ ತಕ್ಷಣ ಹುಡುಗರೆಲ್ಲ ಓ ಅಂತ ಕೂಗ್ತಾರೆ. ಯಾಕೆ ಈ ಮಾತು ನಿಮ್ಗೆ ಇಷ್ಟ ಆಗಲಿಲ್ವಾ ಅಂತೀನಿ. ಅದಕ್ಕೆ ನಾನು ಫಸ್ಟಿಗೆ ಅವ್ರಿಗೆ ಹೇಳ್ತೀನಿ, ಮಾತು ಅವ್ರಂಗಿರಬಾರ್ದು, ಮಾತು ಇವ್ರಂಗಿರಬಾರ್ದು, ಮಾತು ಹಂಗಿರಬಾರ್ದು, ಮಾತು ಹಿಂಗಿರಬಾರ್ದು, ಮಾತಾಡಿದ್ರೆ ಮಾತಿಗೆ ಯಾರ್ದು ಹಂಗಿರಬಾರ್ದು. ಮಾತಿನಲ್ಲೇ ಪ್ರೀತಿ ಇರಬೇಕು, ಮಾತಿನಲ್ಲೇ ರೀತಿ ಇರಬೇಕು, ಮಾತಿನಲ್ಲೇ ನೀತಿ ಇರಬೇಕು, ಮಾತಿಗೊಂದು ಸಂದೇಶ ಇರಬೇಕು, ಮಾತಿನಲ್ಲಿ ಒಂದು ಉದ್ದೇಶ ಇರಬೇಕು, ಮಾತಿಗೊಂದು ಆದೇಶ ಇರಬೇಕು. ಅದಕ್ಕೆ ಅಣ್ಣವರು ಹೇಳಿದರೆ ಬಸವಣ್ಣವರು, ನುಡಿದರೆ ಮುತ್ತಿನ ಅಂದ್ರೆ ಹುಡುಗರೆಲ್ಲ ಹಾರದಂತಿರಬೇಕು ಅಂತಂದ್ಬಿಡ್ತಾರೆ. ಹಾಗೆ ಏನಂದ್ರೆ ಸರ್, ಜನರನ್ನ ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್ ಅಂತಾರೆ ಸರ್. ಮೊದಲಿಗೆ ನಾವು ಏನು ಹಿಡಿದಿರ್ತೀವಿ ಜನರನ್ನ ಎದ್ದು ಹೋಗ್ಲಾರ್ದಂಗೆ ಸರ್, ಕಷ್ಟ ಸರ್. 2 ಗಂಟೆಗಳ ಕಾಲ ಈ ಮೊಬೈಲ್ ವಾಟ್ಸಪ್ನ ಜಗತ್ತಿನಲ್ಲಿ ಅವ್ರನ್ನ ಕೂರ್ಸೋದಿದೆಯಲ್ಲ ಸರ್, ಭಾಳ ಕಷ್ಟ ಸರ್. ಆದರೆ ಒಂದು ಸಭಾಂಗಣ ಅಂತಿರುತ್ತೆ, ಒಂದು ಸ್ಥಳ ಅಂತಿರುತ್ತೆ, ಬಂದು ಕೂತಿರ್ತಾರೆ, ಕೈಯಲ್ಲಿ ಮೊಬೈಲ್ ಇರ್ಬೋದು ನಿಜ. ಒಳ್ಳೆಯ ರೀತಿಯಲ್ಲಿ ಹಾಸ್ಯ ಮಾಡಿ ನಗಿಸ್ತಾ ಶುರು ಮಾಡಿಬಿಟ್ರೆ ಆವಾಗ ಆ ಮೊಬೈಲ್ಗಳು ಒಳಗಡೆ ಹೋಗ್ಬಿಡ್ತವೆ, ಜೇಬಿಗೆ ಹೋಗ್ಬಿಡ್ತವೆ. ಕೈಯಲ್ಲಿ ಇರ್ಬೋದು ನಿಜ, ಆದರೆ ಓಪನ್ ಮಾಡಲ್ಲ. ಅಷ್ಟು ಪರಿಣಾಮಕಾರಿಯಾಗಿದೆ ನಗು ಅಂತ ಅನ್ನೋದು ಬಹಳ ಅವಶ್ಯಕತೆ ಇದೆ, ಇವಾಗ ಎಲ್ರಿಗೂ ಬೇಕಾಗಿದೆ. ಆ ನಗುವಿನ ಮಹತ್ವ ಎಷ್ಟು ಅಂತ ಹೇಳಿ ಇವತ್ತು ನಿಮ್ಮ ಕಾರ್ಯಕ್ರಮಗಳ ಮೂಲಕವಾಗಿ ಸಾಕಷ್ಟು ಜನರಿಗೆ ತಲುಪ್ತಾ ಇದೆ. ನಿನ್ನ ಕಂಡಾಗ ಸಂತೋಷವೇನು. ಈಗ ಒಬ್ಬ ಕಲಾವಿದ ಒಂದು ವೇದಿಕೆ ಮೂಲಕವಾಗಿ ಸಾರ್ವಜನಿಕರು ಬಂದಿರ್ತಾರೆ, ಸಾಕಷ್ಟು ಜನ ಬೇರೆ ಬೇರೆ ಒಂದು ಕಾರ್ಯಕ್ರಮ ಬೇರೆ ಏನೋ ಇರ್ತದೆ ನಿಜ, ಅದರ ನಡುವೆ ನಿಮ್ಮ ಒಂದು ಮನೋರಂಜನಾತ್ಮಕ ಕಾರ್ಯಕ್ರಮವನ್ನು ಇಟ್ಟಿರ್ತಾರೆ ಅಲ್ಲಿ. ಆವಾಗ ಅವ್ರನ್ನ ನಾವು ಗಮನಿಸಿ ಅವರಿಗೆ ಹಿಡಿಸೋ ಹಾಗೆ ಮಾತಾಡಬೇಕು ಅಂತಂದ್ರೆ ನಮಗೆ ಬಹಳಷ್ಟು ಅನುಭವಗಳು ಬೇಕು. ನಾವು ಸಮಾಜವನ್ನು ಬಹಳಷ್ಟು ಗಮನಿಸಬೇಕಾಗುತ್ತೆ. ಈ ರೀತಿಯಾದ ಒಂದು ವೃತ್ತಿಯನ್ನು ಕೈಗೊಳ್ಬೇಕಂದ್ರೆ ಯಾರೇ ಆಗಲಿ ಮಾಡಬೇಕು ಅಂತಂದ್ರೆ ಏನೇನು ಮಾಡಬೇಕಾಗತ್ತೆ, ಏನೇನು ಗಮನಿಸಬೇಕು? ಈಗ ನಾವು ಹೋಗ್ತೀವಿ ಸರ್, ಈಗ ದೊಡ್ಡ ದೊಡ್ಡ ಗಣ್ಯರು ವೇದಿಕೆಯಲ್ಲಿ ಹೋದಾಗ ಸ್ಟಾರ್ಟಿಂಗೇ ಬೇರೆ ಥರ ತಗೊಳ್ಬೇಕಾಗ್ತದೆ ಸರ್. ಆಮೇಲೆ ಈ ಮಠಮಾನ್ಯಗಳಲ್ಲಿ ಕಳಿಸ್ತಾರೆ ಸರ್, ಅಲ್ಲಿ ಹೋದಾಗ ಪ್ರಾರಂಭನೇ ಒಂದು ಒಳ್ಳೆ ರೀತಿಯಿಂದ ತೊಗೊಂಡು ಹೋಗ್ಬೇಕಾಗ್ತದೆ ಸರ್. ಈ ಕಾಲೇಜ್ಗಳಲ್ಲಿ ಹೋದಾಗ ಆ ಮಕ್ಕಳಿಗೆ ಅವರಿಗೆ ಮನಸ್ಸು ಹಿಡಿಸುವಂಗೆ ವಿದ್ಯಾರ್ಥಿಗಳಿಗೆ ಮನಸ್ಸು. ನಾನು ಕಾಲೇಜ್ ಹೋಗಿರ್ತೀವಲ್ಲ ಸರ್, ಕಾಲೇಜ್ಗೆ ಹೋದಾಗ ಮಠಮಾನ್ಯಗಳಲ್ಲಿ ಹೋದಾಗ ಹೆಂಗೆ ಮಾತಾಡ್ತೀವಿ ಹಂಗೆ ಮಾತಾಡಿದ್ರೆ ಆ ಹುಡುಗರು ಸ್ವಲ್ಪ ಬೇಗ ರಿಸೀವ್ ಮಾಡ್ಕೊಳಲ್ಲ. ನಾನು ಅದಕ್ಕೆ ಕಾಲೇಜ್ಗಳಿಗೆ ಹೋದಾಗ ಮೊದಲೇ ಪ್ರಾರಂಭನೇ ಒಂದು ಮಾತು ಹೇಳ್ತೀನಿ, ಏನಂದರೆ ಈ ಕಾಲೇಜಿನಲ್ಲಿ ಓದ್ತಾ ಇರ್ತಕ್ಕಂಥ ನನ್ನ ಪ್ರೀತಿಯ ಅಕ್ಕ ತಂಗಿಯರೇ ಮತ್ತು ಅವರಿಗೆ ಸಂಬಂಧಪಟ್ಟ ಅವರ ಅಣ್ಣಂದಿರೇ ಅಂತ ಅಂದ ತಕ್ಷಣ ಹುಡುಗರೆಲ್ಲ ಓ ಅಂತ ಕೂಗ್ತಾರೆ. ಯಾಕೆ ಈ ಮಾತು ನಿಮ್ಗೆ ಇಷ್ಟ ಆಗಲಿಲ್ವಾ ಅಂತೀನಿ. ಅದಕ್ಕೆ ನಾನು ಫಸ್ಟಿಗೆ ಅವ್ರಿಗೆ ಹೇಳ್ತೀನಿ, ಮಾತು ಅವ್ರಂಗಿರಬಾರ್ದು, ಮಾತು ಇವ್ರಂಗಿರಬಾರ್ದು, ಮಾತು ಹಂಗಿರಬಾರ್ದು, ಮಾತು ಹಿಂಗಿರಬಾರ್ದು, ಮಾತಾಡಿದ್ರೆ ಮಾತಿಗೆ ಯಾರ್ದು ಹಂಗಿರಬಾರ್ದು. ಮಾತಿನಲ್ಲೇ ಪ್ರೀತಿ ಇರಬೇಕು, ಮಾತಿನಲ್ಲೇ ರೀತಿ ಇರಬೇಕು, ಮಾತಿನಲ್ಲೇ ನೀತಿ ಇರಬೇಕು, ಮಾತಿಗೊಂದು ಸಂದೇಶ ಇರಬೇಕು, ಮಾತಿನಲ್ಲಿ ಒಂದು ಉದ್ದೇಶ ಇರಬೇಕು, ಮಾತಿಗೊಂದು ಆದೇಶ ಇರಬೇಕು. ಅದಕ್ಕೆ ಅಣ್ಣವರು ಹೇಳಿದರೆ ಬಸವಣ್ಣವರು, ನುಡಿದರೆ ಮುತ್ತಿನ ಅಂದ್ರೆ ಹುಡುಗರೆಲ್ಲ ಹಾರದಂತಿರಬೇಕು ಅಂತಂದ್ಬಿಡ್ತಾರೆ. ಹಾಗೆ ಏನಂದ್ರೆ ಸರ್, ಜನರನ್ನ ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್ ಅಂತಾರೆ ಸರ್. ಮೊದಲಿಗೆ ನಾವು ಏನು ಹಿಡಿದಿರ್ತೀವಿ ಜನರನ್ನ ಎದ್ದು ಹೋಗ್ಲಾರ್ದಂಗೆ ಸರ್, ಕಷ್ಟ ಸರ್. 2 ಗಂಟೆಗಳ ಕಾಲ ಈ ಮೊಬೈಲ್ ವಾಟ್ಸಪ್ನ ಜಗತ್ತಿನಲ್ಲಿ ಅವ್ರನ್ನ ಕೂರ್ಸೋದಿದೆಯಲ್ಲ ಸರ್,
ಭಾಳ ಕಷ್ಟ ಸರ್. ಆದರೆ ಒಂದು ಸಭಾಂಗಣ ಅಂತಿರುತ್ತೆ, ಒಂದು ಸ್ಥಳ ಅಂತಿರುತ್ತೆ, ಬಂದು ಕೂತಿರ್ತಾರೆ, ಕೈಯಲ್ಲಿ ಮೊಬೈಲ್ ಇರ್ಬೋದು ನಿಜ. ಒಳ್ಳೆಯ ರೀತಿಯಲ್ಲಿ ಹಾಸ್ಯ ಮಾಡಿ ನಗಿಸ್ತಾ ಶುರು ಮಾಡಿಬಿಟ್ರೆ ಅವಾಗ ಆ ಮೊಬೈಲ್ಗಳು ಒಳಗಡೆ ಹೋಗ್ಬಿಡ್ತವೆ, ಜೇಬಿಗೆ ಹೋಗ್ಬಿಡ್ತವೆ. ಹೌದು ಸರ್, ಹೌದು ಸರ್. ಕೈಯಲ್ಲಿ ಇರ್ಬೋದು ನಿಜ, ಆದರೆ ಓಪನ್ ಮಾಡಲ್ಲ. ಓಪನ್ ಮಾಡಲ್ಲ. ಅಷ್ಟು ಪರಿಣಾಮಕಾರಿಯಾಗಿದೆ ನಗು ಅಂತ ಅನ್ನೋದು. ಬಹಳ ಅವಶ್ಯಕತೆ ಇದೆ ಇವಾಗ, ಎಲ್ರಿಗೂ ಬೇಕಾಗಿದೆ. ಹೌದು ಸರ್, ಹೌದು. ಆ ನಗುವಿನ ಮಹತ್ವ ಎಷ್ಟು ಅಂತ ಹೇಳಿ ಇವತ್ತು ನಿಮ್ಮ ಕಾರ್ಯಕ್ರಮಗಳ ಮೂಲಕವಾಗಿ ಸಾಕಷ್ಟು ಜನರಿಗೆ ತಲುಪ್ತಾ ಇದೆ. ಗಂಗಾವತಿ ಪ್ರಾಣೇಶ್ ಅವ್ರದ್ದು ಅವರ ಒಂದು ಅಂದರೆ ಹೆಸರು ಯಾವ ಮಟ್ಟಕ್ಕಿದೆ ಅಂದರೆ, ಒಂದ್ಸರಿ ಹೇಳ್ಬಾರ್ದು, ಕ್ಯಾನ್ಸರ್ ಆಗಿರೋರೊಬ್ಬರು ಪೇಷಂಟ್, ಅವರು ಒಂದು ಮಾತು ಹೇಳ್ತಾರೆ, ಸರ್ ನೀವು ಎಲ್ಲಿದ್ದೀರಿ ಅಂತ ಒಬ್ರು ಫೋನ್ ಮಾಡ್ತಾರೆ. ಹಿಂಗೆ ಯಾಕೆ ಇಲ್ಲ ನಮ್ಮ ತಾಯಿಯವ್ರಿಗೆ ಕ್ಯಾನ್ಸರ್ ಇದೆ, ಅವ್ರ ಜೀವನದಲ್ಲಿ ಅವ್ರು ಭಾಳ ದಿನ ಬದುಕಲ್ಲ, ಜೀವನದಲ್ಲಿ ಒಂದು ಆಸೆ ಏನು ಅಂತ ಕೇಳಿದ್ರೆ ಪ್ರಾಣೇಶ್ವರನ ಒಂದ್ಸರಿ ನೋಡಬೇಕು ಅಂತ. ಜೀವನದಲ್ಲಿ ಒಬ್ಬ ಮನುಷ್ಯ ಇಷ್ಟು ಸಾಕಲ್ಲ ಸರ್, ಸಾಕು ನಿಜ. ಒಬ್ಬ ಹಾಸ್ಯದ ಮುಖ ಅಂತ ವ್ಯಕ್ತಿ ನೋಡ್ಬೇಕು, ಯಾಕಂದ್ರೆ ಅಷ್ಟು ಮಾತುಗಳನ್ನ ಕೇಳಿರ್ತಾರಲ್ಲ, ಆವಾಗ ಇಂಥ ವ್ಯಕ್ತಿನ ಒಂದ್ಸಲ ನೋಡ್ಬೇಕಲ್ಲ ಸರ್. ಅವ್ರ ಆಸೆ ನೋಡ್ರಿ ಹೆಂಗಿದೆ ಅಂದ್ರೆ ಅವರು ಇವ್ರನ್ನ ಎಷ್ಟು ಪ್ರೀತಿ ಮಾಡಿದ್ದಾರೆ, ಇವ್ರು ಎಷ್ಟು ಮನಸ್ಸಿಗೆ ಒಂದು ಹಾಸ್ಯ ಅನ್ನತಕ್ಕಂಥದ್ದು. ಒಬ್ಬ ಮನುಷ್ಯನ ಸಾಯೋ ಕಾಲಕ್ಕೆ ಏನು ಆಸೆ ಅಂದಾಗ ಅವ್ರು ನೋಡಬೇಕು ಅಂತ ಬಯಸ್ತಾರಲ್ಲ, ಇವರು ನಾವೆಲ್ಲ ಹೋಗಿದ್ವಿ ಸರ್, ಹೋಗಿ ಅವ್ರು ನೋಡಿದ್ವಿ, ಬಂದ್ವಿ ಸರ್. ಭಾಳ ಆ ಥರ ಎಷ್ಟೋ ಜನ ಈಗ ನಾಡಲ್ಲಿ ಅನೇಕ ಕಡೆ ಹೋಗಿ ಬಂದಿದ್ದೀರಿ, ಕರ್ನಾಟಕದ ಬಹುತೇಕ ಊರುಗಳಿಗೆ ನೀವು ತಲುಪಿದ್ದೀರಿ, ಹೋಗಿದ್ದೀವಿ ಸರ್, ದೇಶ ಬಿಟ್ಟು ಹೋಗಿದ್ದೀರಿ. ಹೌದಾ? ಇಷ್ಟೆಲ್ಲ ಓಡಾಟ ಮಾಡ್ಬೇಕಂದ್ರೆ ಇದೇ ವೃತ್ತಿನೇ ನಮ್ಮದು, ಈ ವೃತ್ತಿಯಿಂದನೇ ಜೀವನ ನಡೆಸಬೇಕು ಅಂತ ಹೇಳಿ ನಿರ್ಧಾರ ಮಾಡಿಬಿಟ್ಟಿದ್ದೀರಾ? ಅಥವಾ ನಾ ಪ್ರೊಫೆಷನಲ್ ಸರ್, ನಮ್ಮ ಮನೆಯಲ್ಲಿ ಮೈಕನ್ನು ಇಟ್ಟು ಪೂಜೆ ಮಾಡ್ತೀನಿ ಸರ್. ಯಾಕಂದರೆ ನನಗೆ ಅನ್ನ ಕೊಟ್ಟಿದ್ದು ಇವತ್ತು ನಮಗೇನಾದರೂ ಜೀವನ ಅಂತಕ್ಕಂಥ ನಡೀತಾ ಇರೋದೇ ಈ ಮೈಕಿಂದ. ನಾನು ಹಾಗಾಗಿ ಈ ಮೈಕ್, ನಮ್ಮ ಮನೆಯಲ್ಲಿ 10 ಜನ ಇದ್ದೀವಿ ಸರ್. ಈ ಮೈಕ್ ಹಿಡ್ಕೊಂಡೆ ನಮ್ಮ ಮನೆಯಲ್ಲಿ ಈ ಮೈಕ್ ನಂಬಿನೇ 2 ಮಕ್ಕಳು ಇಂಜಿನಿಯರ್ ಆಗಿದ್ದಾರೆ ಸರ್. ಈಗ ಅಂದರೆ ನೀವು ಅವರಿಗೆ ಜೀವನ ನಡೆಸೋಕ್ಕೆ ಅವ್ರದ್ದು ಸರ್, ಅವರೆಲ್ಲ ಈಗ ನೆರವಾಗಿದ್ದೀರಿ, ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ತಾರೆ ಸರ್. ಆದರೆ ನಮ್ಗೆ ಕಲೆಯೇ ಆಧಾರ. ಅಣ್ಣವ್ರು ಹೇಳಿದ್ರಲ್ಲ, ಅಭಿಮಾನಿ ದೇವರುಗಳಂತಾರಲ್ಲ ಸರ್, ಅದಕ್ಕೆ ಅಭಿಮಾನಿ ಅನ್ನದಾತರು ಅಂತ. ಯಾಕಂದರೆ ಸರ್, ಅವರು ಕರೆಸಿ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹ ನೀಡದೇ ಇದ್ದರೆ ಯಾವ ಕಲಾವಿದನೂ ಬೆಳೀಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ಈಗ ಕನ್ನಡ ಭಾಷೆ ಮೂಲಕವಾಗಿ ನಾವು ಭಾಳಷ್ಟು ಜನರನ್ನು ತಲುಪಬಹುದು ನಮ್ಮ ಮಾತಿನ ವೈಖರಿಯಿಂದ. ಇವತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಎಲ್ಲರೂ ಕೂಡ ಕನ್ನಡವನ್ನೇ ತುಂಬ ಚೆನ್ನಾಗಿ ಸಮರ್ಥವಾಗಿ ಬಳಸ್ತಾ ಇದ್ದಾರೆ. ಹೇಳೋ ರೀತಿ, ವಿಷಯ ಮುಟ್ಟಿಸೋದು ಬೇರೆ ಬೇರೆ ಆಗ್ತಿರ್ಬೋದು ನಿಜ, ಆದರೆ ಕನ್ನಡ ಅಂತ ಅನ್ನೋದು ಭಾಳ ಮುಖ್ಯ. ಇವತ್ತು ಪ್ರಾದೇಶಿಕವಾಗಿ ನಮ್ಮ ಉತ್ತರ ಕರ್ನಾಟಕ ಭಾಷೆಯನ್ನು ಎಲ್ಲರೂ ಬಳಸ್ತಾರೆ. ಅದೇ ಶೈಲಿನಲ್ಲೇ ಇವತ್ತು ಸ್ಟ್ಯಾಂಡಪ್ ಕಾಮಿಡಿಗಳನ್ನ ಮಾಡ್ತಾರೆ. ಹೌದು ಸರ್. ಅಂದರೆ ಬೆಂಗಳೂರಿಗೆ ಬಂದಾಗ ಬೆಂಗಳೂರು ಥರ ಮಾತಾಡಬೇಕಂತೇನಿಲ್ಲ, ಏನಿಲ್ಲ ಸರ್. ಅದಕ್ಕೆ ಮಂಗಳೂರಿನವರು ಬಂದಾಗ ಮಂಗಳೂರವರೇ ಥರ ಮಾತಾಡ್ತಾರೆ. ಇವತ್ತು ಚಲನಚಿತ್ರಗಳು ಕೂಡ ಅದೇ ಅವರವರೇ ಪ್ರಾದೇಶಿಕ ಭಾಷೆಗಳಲ್ಲೇ ಅವು ಮೇಲೆ ಬರ್ತಾ ಇದ್ದಾರೆ. ಈಗ ನೋಡಿ ಸರ್, ನೀವು ಹೇಳಿದ ಸತ್ಯ ಸರ್. ನಮ್ಮ ಭಾಷೆನ ನಾವು ಮಾತಾಡ್ತಾ ಹೋದರೆ ಅವರು ಸ್ವೀಕಾರ ಮಾಡ್ತಾರೆ. ಒಂದು ಸಾರಿ 2 ಸಾರಿ ತೊಂದರೆ ಆಗ್ಬೋದು, ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಈಗ ಎಕ್ಸಾಂಪಲ್ ಸರ್, ಕಾಂತಾರ ಅಂತ ಒಂದು ಸಿನಿಮಾ ಸರ್, ಅವರು ಭಾಷೆಯಲ್ಲಿ ಮಂಗಳೂರು ಆ ಕಡೆ ಭಾಷೆ ಬೆಳೆಸಿದರು. ಸಿನಿಮಾ ಸಾಹಿತ್ಯ ಆಗಿರ್ಬೋದು, ಇವತ್ತು ನಾಟಕ ಸಾಹಿತ್ಯ ಆಗಿರ್ಬೋದು, ಇತ್ಯಾದಿ ಯಾವುದೇ ಆಗಲಿ, ಎಲ್ಲವೂ ಕೂಡ ಸಾಮಾಜಿಕ ಮಾಧ್ಯಮಗಳ ಮೂಲಕವಾಗಿ, ಆಕಾಶವಾಣಿ ಕೂಡ ತನ್ನ ಒಂದು ಅನೇಕ ಕಾರ್ಯಕ್ರಮಗಳ ಮೂಲಕವಾಗಿ ಸಂಸ್ಕೃತಿಯನ್ನು ಉಳಿಸಿದೆ, ಸಾಹಿತ್ಯವನ್ನು ಬೆಳೆಸಿದೆ. ಅದೇ ರೀತಿ ಈ ಹಾಸ್ಯ ಅಂತ ಅನ್ನೋದು ಕೂಡ ಅದಕ್ಕಾಗಿಯೂ ಅನೇಕ ಪ್ರಯೋಗಗಳನ್ನು ಮಾಡಿದೆ. ಹಾಸ್ಯ ಕಾರ್ಯಕ್ರಮ ಮಾಡಿ, ಹಾಸ್ಯ ನಾಟಕೋತ್ಸವಗಳನ್ನು ಮಾಡಿ, ಈ ಹಾಸ್ಯ ಅಂತ ಅನ್ನೋದು ಬಹಳ ಪ್ರಮುಖ ಅಂತ ಅನ್ನೋದನ್ನು ತೋರಿಸಿದೆ. ಹಾಗೆ ನಮ್ಮ ಒಂದು ಪಾತ್ರ ಏನು ಅಂತ, ಈ ಸಮಾಜಕ್ಕೆ ಎಷ್ಟು ಅವಶ್ಯಕತೆ ಇದೆ ಅದರ ಬಗ್ಗೆ ಹೇಳಿ. ಅದೇ ಸರ್, ಈಗ ನೋಡಿ ಸರ್, ನಾವು ಕೆಲವೊಂದು ಕಡೆ ಕಾರ್ಯಕ್ರಮಕ್ಕೆ ಹೋಗ್ತಿರ್ತೀವಿ. ನಾನು ಅಂದರೆ 9-10 ಗಂಟೆಗಳ ಕಾಲ ಪ್ರಯಾಣ ಮಾಡ್ತೀವಿ. ಹೋಗಿ ಮೊದಲನೇ ಒಂದು ಧ್ವನಿಯನ್ನು, ಮೊದಲನೇ ಒಂದು ಹಾಸ್ಯವನ್ನು ಬಿಟ್ಟಾಗ ಜನ ತುಂಬ ಖುಷಿಯಾಗಿ ಚಪ್ಪಾಳೆ ತಟ್ಟಿ ಹುಯ್ಯಿ ಅಂತ ಸಿಳ್ಳೆ ಹಾಕಿ ನೋಡಿ ಚಪ್ಪಾಳೆ ತಟ್ತಾರಲ್ಲ ಸರ್. ನಾವು 9-10 ಗಂಟೆ ಪ್ರಯಾಣ ಮಾಡಿದ್ದು ಅವರ ನಗು, ಅವರ ಚಪ್ಪಾಳೆಯಲ್ಲಿ ಎಲ್ಲ ಮರ್ತೋಗ್ಬಿಡ್ತಾರೆ ಸರ್. ಅದಕ್ಕೆ ಪ್ರಾಣೇಶ್ವರ ಒಂದು ಪುಸ್ತಕ ಬರೆದಾರೆ, ನಗಿಸುವವರ ನೋವುಗಳು ಅಂತ. ನಗಿಸುವನು ಎಲ್ಲ ನಗಿಸೋರು ಕಷ್ಟದಿಂದ ನಗಿಸುವವರು ಸಾಮಾನ್ಯವಾಗಿ ಬಹಳಷ್ಟು ಕಷ್ಟ ಅನುಭವಿಸಿರ್ತಾರೆ ಅಂತ ಅನ್ನೋದು ಒಂದು ಜಗಜ್ಜಾಹಿರ ಈಗ. ಹೌದು ಸರ್, ಹೌದು ಸರ್. ಅದೆಲ್ಲ ಅನುಭವಿಸಿದ್ರು ಕೂಡ ಅದನ್ನು ಯಾರಿಗೂ ತೋರ್ಪಡಿಸಲ್ಲ ಸರ್ ಹಾಸ್ಯ ಕಲಾವಿದ. ನಮ್ಮ ಜನ ನೋಡೋಕೆ ಬಂದಿರೋದು, ಜನ ಕೇಳೋಕೆ ಬಂದಿರೋದು ನಿಮ್ಮ ಕಷ್ಟಗಳನ್ನಲ್ಲ, ಹಾಸ್ಯದ ಮಾತುಗಳನ್ನು. ಅವರಿಗೆ ಮನೋರಂಜನೆ ಅದಕ್ಕೆ ಕವಿ ಹೇಳ್ತಾರೆ ಸರ್, ಹೊಟ್ಟೆಗೆ ಹಸಿವಾದಾಗ ಊಟ ಎಷ್ಟು ಮುಖ್ಯನೋ, ಮನಸ್ಸುಗಳಿಗೆ ಬೇಜಾರಾದಾಗ ಮನೋರಂಜನೆ ಕೂಡ ಅಷ್ಟೇ ಮುಖ್ಯ. ಮತ್ತೆ ಅಲ್ಲಿ ಕೂತವರು ಕೂಡ, ಅವರು ಕೂಡ ಅನೇಕ ಕಷ್ಟಗಳನ್ನ ಅನುಭವಿಸ್ತಿರ್ತಾರೆ. ಆದ್ರೆ ಅವರು ಎಲ್ಲವನ್ನು ಮರಿಲಿಕ್ಕೆ ಅಲ್ಲಿ ಬಂದು ಕೂತಿರ್ತಾರೆ. ನಮ್ದೆಲ್ಲ ಅನೇಕ ಜಂಜಾಟಗಳನ್ನ ಮರಿಲಿಕ್ಕಂತ ಬಂದಿದ್ವಿ, ಇವ್ರು ನೋಡಿದ್ರೆ ಬೇರೆ ಹೇಳ್ತಿದ್ದಾರೆ ಅಂತ ಅವ್ರು ಅಂತಾರೆ ಸರ್. ಈಗೇನು ಸರ್, ಅವರು ಒಂದು ಸಾರಿ ಜೋರಾಗಿ ನಕ್ಕು ಹೋಗ್ಬೇಡ ಅಂತ ಎಷ್ಟೋ ಜನ ಬಂದಿರ್ತಾರೆ. ಜೋರಾಗಿ ನಗಿಸಿ ನಮಗೊಂದು ಏನಾರು ಒಂದು ಹೇಳಿ. ಈ ಆಕಾಶವಾಣಿಯವರು ಕೂಡ ಅವಾಗ ಏನೂ ಇಲ್ಲದ ಕಾಲದಲ್ಲಿ ಸರ್, ದೂರದರ್ಶನದಲ್ಲಿ
ಟಿವಿ ಮಾಧ್ಯಮ ಇಲ್ಲದ ಕಾಲದಲ್ಲಿ ಕೂಡ ಎಷ್ಟು ಕಾರ್ಯಕ್ರಮ ಮಾಡ್ತಿದ್ರು ಸರ್. ಕರಿಯತ್ತು ಕಾಳಿಂಗ, ಬಿಳಿಯತ್ತ ಮಾಲಿಂಗ, ಸಂಜೆ ಕಾರ್ಯಕ್ರಮ, ಚಿಂತನ ಕಾರ್ಯಕ್ರಮ, ಮತ್ತೆ ಪ್ರದೇಶ ಸಮಾಚಾರಗಳು, ವಾರ್ತೆಗಳು, ಹಾಡುಗಳು, ಎಷ್ಟೆಲ್ಲ ಕಾರ್ಯಕ್ರಮ ಸರ್. ನೋಡಿ ಈ ಕ್ರಿಕೆಟ್ ಬಗ್ಗೆ ಮಾತಾಡ್ತಾರೆ, ಬಸ್ಸಲ್ಲಿ 3 ಜನ ಕೂತ್ಕೊಂಡಿರ್ತಾರೆ, ಮೆಜೆಸ್ಟಿಕ್ ಬಸ್ಸಲ್ಲಿ ಹತ್ತಿದೆ. ಈಗ ನೋಡ್ರಿ ಅವ್ರಂದ್ರು ಇಲ್ಲಿ ಶಾರ್ಟ್ಕಟ್ ಹೆಸರಿದೆ ಸರ್. ಯಾರಾದ್ರೂ ಬಸ್ ಬಂತು ಅಂದ್ರೆ ಚೆನ್ನಮ್ಮ ಇಳಿರಿ ಚೆನ್ನಮ್ಮ ಸರ್ಕಲ್. ಈಗ ಬಂದ್ರೆ ರಾಜಾಜಿ ಇಳಿರಿ ನವರಂಗ್ ಇಳಿರಿ ಅಂತಾರೆ. ನಮ್ಮೂರು ಒಬ್ರು ಹತ್ತು ಬಿಟ್ರ ಸರ್ ಬಸ್, ಇಳಿರಿ ಅಂದ್ಮೇಲೆ ಚೆನ್ನಮ್ಮ ಯಾರು ಅಂದ್ರೆ ಇಳಿದು ಬಿಟ್ರ. ಆಯಮ್ಮ ಹೇಳಿದ್ರೆ ಕೇಳಿದ ತಕ್ಷಣ ನೀವು ಎಲ್ಲಿ ಇಳಿಬೇಕಾಗಿತ್ತಮ್ಮ? ನಾವು ಮೆಜೆಸ್ಟಿಕ್ ಇಳಿಬೇಕಪ್ಪ. ಮತ್ತೆ ನೀವ್ ಯಾಕೆ ಇಲ್ಲಿ ಇಳಿದ್ಬಿಟ್ಟೆಮ್ಮ? ಚೆನ್ನಮ್ಮ ಯಾರು ಅಂದ್ರಿ, ನಾನು ಅದಕ್ಕೆ ಇಳಿದ್ಬಿಟ್ಟೆ, ಆಕೆ ಹೆಸರು ಚೆನ್ನಮ್ಮ ಅಂದ್ರೆ ಕನ್ಫ್ಯೂಷನ್ ಆಗ್ತದೆ ಸರ್. ಭಾಷೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆದ್ರೆ ಹಾಸ್ಯಗಳಾಗ್ತದೆ. ನಾವು ದಿನನಿತ್ಯ ಜೀವನಗಳಲ್ಲಿ ಕೂಡ ಈಗ ನೋಡಿ ಸರ್, ಕೆಲವು ಭಾಷಣಕಾರರು ಇರ್ತಾರಲ್ಲ, ಅವ್ರ ವಿಷಯ ಬರ್ಲಿಲ್ಲ ಅಂದ್ರೆ ಎಷ್ಟು ನೆಟ್ವರ್ಕ್ ಪ್ರಾಬ್ಲಮ್ ಆದಂಗೆ ಮಾಡ್ಬಿಡ್ತಾರೆ ಸರ್ ಅವರು. ಈಗ ನೀವು ಆಕಾಶವಾಣಿಗೆ 90 ವರ್ಷಗಳಾಗಿದೆ, ಆಕಾಶವಾಣಿ ಬಗ್ಗೆ ಮಾತಾಡಬೇಕು ಅಂತ ಒಬ್ರು ಭಾಷಣಕಾರನ ಕರೆಸಿಬಿಟ್ರೆ ಅವ್ರ ಆಕಾಶವಾಣಿ ಬಗ್ಗೆ ಏನು ಗೊತ್ತಿರಲ್ಲ, ಅವ್ರು ಓದ್ಕೊಂಡೇ ಇಲ್ಲ. ಹೌದು, ಅದೇ ಒಂದು ಅನೇಕ ರಸ ನಿಮಿಷಗಳನ್ನು ಜನರ ಜೊತೆಗೆ ಹಂಚ್ಕೊಳ್ತಾ, ಮಾತಾಡ್ತಾ, ನಗ್ತಾ, ಅದು ಸ್ನೇಹಿತರ ವಲಯದಲ್ಲಿ ಆಗಿರ್ಬೋದು, ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಆಗಿರ್ಬೋದು, ಅಥವಾ ಮನೆ ಸದಸ್ಯರ ನಡುವೆ ಆಗಿರ್ಬೋದು, ಮನುಷ್ಯ ನಗನಗ್ತಾ ಇರಬೇಕು. ಯಾರು ಜಾಸ್ತಿ ನಗಿಸ್ತಾರೆ ಅವ್ರು ನೆನಪುಗೊಳ್ತಾರೆ. ಉಳಿದವರು ಸೀರಿಯಸ್ ಆಗಿ ನೀವು ಭಾಷಣ ಮಾಡಿದರೆ ಯಾರು ಕೂಡ ಅವ್ರು ನೆನಪಿಟ್ಕೊಂಡಾಗಿಲ್ಲ. ಅದಕ್ಕೆ ಈ ಒಂದು ಕ್ಷೇತ್ರದಲ್ಲಿ ಮುಂದೆ ವೃತ್ತಿಯನ್ನಾಗಿ ಸ್ವೀಕಾರ ಮಾಡಬೇಕಂದಾಗ ಸಾಕಷ್ಟು ಅಧ್ಯಯನ ಬೇಕಾಗತ್ತೆ. ಮತ್ತು ಪ್ರಾಣೇಶ್ ಅವರು ಹೇಳೋ ಹಾಗೆ ಸಾಕಷ್ಟು ಸಾಹಿತ್ಯ ಕೃತಿಗಳನ್ನು ಓದಬೇಕು. ಅಲ್ಲಿ ಜೀವನ ರೀತಿಗಳೆಲ್ಲ ಶೈಲಿ, ಆ ಭಾಗದ ಪ್ರಾದೇಶಿಕವಾದ ಇದ್ದಂತಹ ಜೀವನ ಶೈಲಿ ತಿಳಿತದೆ ನಮಗೆ. ಅವಾಗ ಆ ಕಡೆ ಹೋದಾಗ ನಮಗೆ ಅರ್ಥ ಆಗುತ್ತೆ ಏನು ಮಾತಾಡ್ತಾ ಇದ್ದಾರೆ. ಹೌದು ಸರ್. ಈಗ ನಾವು ಎಲ್ಲರೂ ಯಾವುದಾದ್ರೂ ಊರಿಗೆ ಹೋಗೋಕ್ಕಿಂತ ಮುಂಚೆ ಆ ಊರಲ್ಲಿ ಏನು ವಿಶೇಷತೆ, ಅವ್ರ ಭಾಷೆ ಹೇಗೆ, ಅವರು ಮಾತಾಡ್ತಕ್ಕಂಥ ಶಬ್ದಗಳು ಒಂದು 4 ಧ್ವನಿ ಅವರು ಶಬ್ದದಲ್ಲೇ ಮಾತಾಡಿಬಿಟ್ರೆ ಅವ್ರಿಗೆ ಆಟೋಮೆಟಿಕ್ ನಮ್ಮವನು ಭಾವನೆ ಬರ್ತದೆ. ನರಸಿಂಹ ಜೋಶಿ ಅವರು ಎಲ್ಲೆಲ್ಲಿ ಹೋಗಿ ಬಂದಿದ್ದೀರಿ? ಕರ್ನಾಟಕದಲ್ಲಿ ಅಂತೂ ಸಾಕಷ್ಟು ಕಡೆ ಹೋಗಿದ್ದೀರಿ. ಸುಮಾರು 4,000 ರಿಂದ 5,000 ಕಾರ್ಯಕ್ರಮ ಕೊಟ್ಟಿದ್ದೀನಿ ಸರ್. ಜೊತೆಯಲ್ಲಿ ಅದರಲ್ಲಿ ಒಂದು 5,000ದಲ್ಲಿ 4,500 ಗಂಗಾವತಿ ಪ್ರಾಣೇಶ್ ಅವರು, ನಾನು ಬಸವರಾಜ ಮಾಮ ಜೊತೆಗೆ ಅವ್ರ ಜೊತೆಗೆ ಮಾಡಿದ್ದೀರಿ. ಅವ್ರ ಜೊತೆಲಿ ಅಂದ್ರೆ ನೀವು ವೈಯಕ್ತಿಕವಾಗಿಯೂ ಪ್ರತ್ಯೇಕವಾಗಿ ಕಾರ್ಯಕ್ರಮ ಮಾಡಿ ಮುಂಚೆ ಮಾಡ್ತಿದ್ದೆ ಸರ್. ಈಗ ಮಧ್ಯದಲ್ಲಿ ಹೋಗ್ತಿರ್ತೀವಿ. ಯಾವ ಅಂದ್ರೆ ಈ ತಂಡನೇ ಬಹಳ ಹೋಗ್ತೀವಿ ಸರ್. ಈ ನಾಡು ಬಿಟ್ಟು ಬೇರೆ ದೇಶಕ್ಕೂ ಹೋಗಿ ದುಬೈ, ಖತಾರ್, ಮಸ್ಕತ್, ಆ ಕಡೆ ಅಬುದಾಬಿ, ಆ ಕಡೆ ಎಲ್ಲ ಹೋಗಿದ್ವಿ ಸರ್, ಎಲ್ಲ ಒಟ್ಟಿಗೆ. ನಿಮ್ಮ ಜೊತೆಗಾರರು, ಓದ್ದವರು, ನಿಮ್ಮ ಜೊತೆಗಾರರು ಏನೇನೋ ಆಗಿರ್ತಾರೆ, ಬೇರೆ ಬೇರೆ ಆಫೀಸರ್ ಆಗಿರ್ತಾರೆ, ಯಾವುದೋ ಒಂದು ವ್ಯಾಪಾರಸ್ಥರಾಗಿರ್ತಾರೆ, ಎಲ್ಲೋ ಒಂದು ಕಡೆ ದೊಡ್ಡ ಸಾಧನೆ ಮಾಡಿ ಒಂದು ಕಡೆ ನಿಂತಿರ್ತಾರೆ. ಅವರು ನಿಮ್ಮ ಸಾಧನೆಯನ್ನು ನೋಡ್ತಾರೆ, ಏನಂತಾರೆ, ನಿಮಗೇನು ಅನ್ಸುತ್ತೆ ಅವ್ರು ನೋಡಿದಾಗ? ಅವರು ನಿಮ್ಮ ಬಗ್ಗೆ ಏನಂತಾರೆ ಅಂತ ಅದ್ರ ಬಗ್ಗೆ? ನನಗೆ ಎಲ್ಲ ಕ್ಲಾಸ್ಮೇಟ್ಸ್ ಎಲ್ಲ ಮಾನ್ವಿಯಲ್ಲಿ ಓದಿದಾಗ ಸರ್ ಭಾಳ ಜನ ಇದ್ದಾರೆ ಸರ್. ಅವರೆಲ್ಲ ಭಾಳ ಇಂಟೆಲಿಜೆಂಟ್ ಪಾಪ. ಅವರು ಒಳ್ಳೊಳ್ಳೆ ಇದರಲ್ಲಿ ಇದ್ದಾರೆ ಸರ್. ನನ್ನ ನೋಡಿದಾಗ ನನಗೆ ಖುಷಿ ಪಡ್ತಾರೆ, ಸಂತೋಷ ಪಡ್ತಾರೆ. ನಾನು ಭಾಳ ದೊಡ್ಡ ಸರ್ ಶಾಲೆಗಳಲ್ಲಿ. ಅವ್ರು ಕೆಲವೊಬ್ರು ಆಶ್ಚರ್ಯನೂ ಪಡ್ತಾರೆ. ಏನ್ಲಿ ಒಬ್ಬನು ನಮ್ಮ ಫ್ರೆಂಡ್ ಒಬ್ಬ ನರಸಿಂಹ ಅಂತ ಇನ್ನೊಬ್ಬನಿದ್ದ, ಅವ್ನು ಬಂದು ಹೇಳ್ದ, ನೀ ಎಷ್ಟು ದಡ್ಡಿದ್ದಿಲ್ಲ. ಅವ್ನು ಏನು ನನಗೆ ಎಕ್ಸಾಮ್ನಲ್ಲಿ ತೋರಿಸ್ತಿದ್ದ, 35 ಮಾರ್ಕ್ಸ್ಗೆ ಎಷ್ಟು ಬೇಕು ಅಷ್ಟು ತೋರಿಸೋದು. ಅವನಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ತೋರಿಸ್ತಿದ್ದ. ಅವ್ನು ತೋರಿಸಿದವನಿಗೆ ನಾನು ಬೈದ್ಬಿಟ್ಟೆ. ಅವ್ನಿಗೆ ನಾನು ನಿಂದೇನಿ ಹ್ಯಾಂಡ್ ರೈಟಿಂಗ್ ಲೇ ಸರಿಯಾಗಿ ಬರೀಲೇ ಕಾಣ್ತಾ ಇಲ್ಲ ಅಂದ್ಬಿಟ್ಟೆ. ತೋರಿಸೋದೇ ಹೆಚ್ಚು, ನನ್ನ ಮಗ ನಿನ್ನ ಕೈಲಿ ಬೈಸ್ಕೊಂಡೆ ನಾನು ತೋರಿಸ್ತೇನೆ ಅಂತಿದ್ದ ಸರ್. ಹಂಗೆ ದೋಸ್ತರು ಹೇಳಿದ್ರಲ್ಲ, ಸ್ನೇಹಿತರು, ಅವರೆಲ್ಲ ಒಂದು ಆಸ್ತಿ ಇದ್ದಂಗೆ ಸರ್. ನಮ್ಗೆ ಹೌದು, ಸ್ನೇಹ ಅನ್ನೋದು ಅದೇ ದೊಡ್ಡದು ಸರ್. ಹೆಂಗಂದ್ರೆ ಒಟ್ಟಾರೆ ಒಂದು ವೃತ್ತಿ ಕೈಗೊಳ್ಬೇಕಂದಾಗ ಸಾಕಷ್ಟು ಸವಾಲುಗಳಿರ್ತವೆ, ಸಾಕಷ್ಟು ಸಮಸ್ಯೆಗಳಿರ್ತವೆ, ಸಾಕಷ್ಟು ನೋವು ಇರ್ತದೆ. ಅದನ್ನು ಹೇಳಕ್ಕಾಗಲ್ಲ. ಎಷ್ಟೋ ಸಲ ನಾವು ನೋವನ್ನು ನುಂಗಿ ಜನರನ್ನು ನಗಿಸ್ಬೇಕಾಗತ್ತೆ. ಆ ರೀತಿಯಾಗಿ ನಗಿಸಿದಂಥ ದೊಡ್ಡ ದೊಡ್ಡ ಕಲಾವಿದರು ಇವತ್ತು ನಮಗೆ ಎದುರಾಗ್ತಾರೆ. ಚಾರ್ಲಿ ಚಾಪ್ಲಿನ್ ಬಗ್ಗೆ ಮಾತಾಡ್ತೀವಿ. ನಮ್ಮ ಕನ್ನಡದ ಸಿನಿಮಾ ಕ್ಷೇತ್ರದಲ್ಲಿದ್ದಂಥ ದೊಡ್ಡ ದೊಡ್ಡ ನಟರು ಬಹಳಷ್ಟು ಕಷ್ಟಪಟ್ಟಿದ್ದಾರೆ. ಅವರ ಕೊನೆಗಾಲದಲ್ಲಿ ಹೀಗೆಲ್ಲ ನಗಿಸಿದಂಥ ವ್ಯಕ್ತಿ ಇವತ್ತು ತುಂಬ ನೋವು ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆದರೆ ಈ ಯಾವ ನೋವುಗಳು ಇರಬಾರ್ದು ಅಂಥೇಳಿ ನಮ್ಮ ಕನ್ನಡ ಜನತೆ ನಿಮ್ಮ ವೃತ್ತಿ ತುಂಬ ಚೆನ್ನಾಗಿ ಆಗಲಿ ಅಂತಂತೇಳಿ ಹಾರೈಸ್ತಾರೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಹಾರೈಸ್ತಾರೆ ಸರ್, ಹಾರೈಸಿದ್ದಾರೆ. ಅವರ ಆಶೀರ್ವಾದ, ಅವರೆಲ್ಲ ನಮಗೆ ಅನ್ನದಾತರು ಸರ್. ಅವರು ಎಲ್ಲಿವರೆಗೂ ನಮ್ಮನ್ನು ಕೈ ಹಿಡಿತಾರೋ ಅಲ್ಲಿವರೆಗೂ ನಾವು ಸುಖವಾಗಿ ಇರ್ತೀವಿ ಸರ್. ತುಂಬ ಧನ್ಯವಾದಗಳು. ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮ್ಮ ವೃತ್ತಿ ಇನ್ನೂ ಒಳ್ಳೆಯ ರೀತಿಯಲ್ಲಿ ಸಾಗಲಿ, ಭಾಳ ಎತ್ತರಕ್ಕೆ ಬೆಳೀಲಿ ಅಂಥೇಳಿ ಹಾರೈಸೋಣ ಅವ್ರ ಪರವಾಗಿ. ಒಳ್ಳೆಯದು. ನಮಸ್ಕಾರ. ನಮಸ್ಕಾರ ಸರ್. ನನಗೆ ಆಕಾಶವಾಣಿಗೆ ಕರೆಸಿ ಆಕಾಶವಾಣಿಯ 90ನೇ ವರ್ಷದಲ್ಲಿ ನನಗೆ ಆಕಾಶವಾಣಿಯ ಶ್ರೋತೃಗಳ ಮುಂದೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಆಕಾಶವಾಣಿ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ತುಂಬ ಹೃದಯದ ನಮಸ್ಕಾರಗಳು. ನಿನ್ನ ಕಂಡಾಗ ಸಂತೋಷವೇನು.
ಇದುವರೆಗೆ ಹಾಸ್ಯ ಕಲಾವಿದ ನರಸಿಂಹ ಜೋಶಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಇದುವರೆಗೂ ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಕೇಳಿ ಹಾಸ್ಯ ಕಲಾವಿದ ನರಸಿಂಹ ಜೋಶಿ ಅವರೊಂದಿಗಿನ ಸಂದರ್ಶನದ ಮುಂದುವರೆದ ಭಾಗ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್. ನಿನ್ನ ಕಂಡಾಗ ಸಂತೋಷವೇನು. ಈಗ ಒಬ್ಬ ಕಲಾವಿದ ಒಂದು ವೇದಿಕೆ ಮೂಲಕವಾಗಿ ಸಾರ್ವಜನಿಕರು ಬಂದಿರ್ತಾರೆ, ಸಾಕಷ್ಟು ಜನ ಬೇರೆ ಬೇರೆ ಒಂದು ಕಾರ್ಯಕ್ರಮ ಬೇರೆ ಏನೋ ಇರ್ತದೆ ನಿಜ, ಅದರ ನಡುವೆ ನಿಮ್ಮ ಒಂದು ಮನರಂಜನಾತ್ಮಕ ಕಾರ್ಯಕ್ರಮವನ್ನು ಇಟ್ಟಿರ್ತಾರೆ ಅಲ್ಲಿ. ಆವಾಗ ಅವ್ರನ್ನ ನಾವು ಗಮನಿಸಿ ಅವರಿಗೆ ಹಿಡಿಸೋ ಹಾಗೆ ಮಾತಾಡಬೇಕು ಅಂತಂದರೆ ನಮಗೆ ಬಹಳಷ್ಟು ಅನುಭವಗಳು ಬೇಕು. ನಾವು ಸಮಾಜವನ್ನು ಬಹಳಷ್ಟು ಗಮನಿಸಬೇಕಾಗುತ್ತೆ. ಈ ರೀತಿಯಾದ ಒಂದು ವೃತ್ತಿಯನ್ನು ಕೈಗೊಳ್ಬೇಕಂದ್ರೆ ಯಾರೇ ಆಗಲಿ ಮಾಡಬೇಕು ಅಂತಂದರೆ ಏನೇನು ಮಾಡಬೇಕಾಗತ್ತೆ, ಏನೇನು ಗಮನಿಸಬೇಕು? ಈಗ ನಾವು ಹೋಗ್ತೀವಿ ಸರ್, ಈಗ ದೊಡ್ಡ ದೊಡ್ಡ ಗಣ್ಯರು ವೇದಿಕೆಯಲ್ಲಿ ಹೋದಾಗ ಸ್ಟಾರ್ಟಿಂಗೇ ಬೇರೆ ಥರ ತೊಗೊಳ್ಬೇಕಾಗ್ತದೆ ಸರ್. ಆಮೇಲೆ ಈ ಮಠಮಾನ್ಯಗಳಲ್ಲಿ ಕಳಿಸ್ತಾರೆ ಸರ್, ಅಲ್ಲಿ ಹೋದಾಗ ಪ್ರಾರಂಭನೇ ಒಂದು ಒಳ್ಳೆ ರೀತಿಯಿಂದ ತೊಗೊಂಡು ಹೋಗ್ಬೇಕಾಗ್ತದೆ ಸರ್. ಈ ಕಾಲೇಜ್ಗಳಲ್ಲಿ ಹೋದಾಗ ಆ ಮಕ್ಕಳಿಗೆ ಅವರಿಗೆ ಮನಸ್ಸು ಹಿಡಿಸುವಂಗೆ ವಿದ್ಯಾರ್ಥಿಗಳಿಗೆ ಮನಸ್ಸು. ನಾನು ಕಾಲೇಜ್ ಹೋಗಿರ್ತೀವಲ್ಲ ಸರ್, ಕಾಲೇಜ್ಗೆ ಹೋದಾಗ ಮಠಮಾನ್ಯಗಳಲ್ಲಿ ಹೋದಾಗ ಹೆಂಗೆ ಮಾತಾಡ್ತೀವಿ ಹಂಗೆ ಮಾತಾಡಿದ್ರೆ ಆ ಹುಡುಗರು ಸ್ವಲ್ಪ ಬೇಗ ರಿಸೀವ್ ಮಾಡ್ಕೊಳಲ್ಲ. ನಾನು ಅದಕ್ಕೆ ಕಾಲೇಜ್ಗಳಿಗೆ ಹೋದಾಗ ಮೊದಲೇ ಪ್ರಾರಂಭನೇ ಒಂದು ಮಾತು ಹೇಳ್ತೀನಿ, ಏನಂದರೆ ಈ ಕಾಲೇಜಿನಲ್ಲಿ ಓದ್ತಾ ಇರ್ತಕ್ಕಂಥ ನನ್ನ ಪ್ರೀತಿಯ ಅಕ್ಕ ತಂಗಿಯರೇ ಮತ್ತು ಅವರಿಗೆ ಸಂಬಂಧಪಟ್ಟ ಅವರ ಅಣ್ಣಂದಿರೇ ಅಂತ ಅಂದ ತಕ್ಷಣ ಹುಡುಗರೆಲ್ಲ ಓ ಅಂತ ಕೂಗ್ತಾರೆ. ಯಾಕೆ ಈ ಮಾತು ನಿಮ್ಗೆ ಇಷ್ಟ ಆಗಲಿಲ್ವಾ ಅಂತೀನಿ. ಅದಕ್ಕೆ ನಾನು ಫಸ್ಟಿಗೆ ಅವ್ರಿಗೆ ಹೇಳ್ತೀನಿ, ಮಾತು ಅವ್ರಂಗಿರಬಾರ್ದು, ಮಾತು ಇವ್ರಂಗಿರಬಾರ್ದು, ಮಾತು ಹಂಗಿರಬಾರ್ದು, ಮಾತು ಹಿಂಗಿರಬಾರ್ದು, ಮಾತಾಡಿದ್ರೆ ಮಾತಿಗೆ ಯಾರ್ದು ಹಂಗಿರಬಾರ್ದು. ಮಾತಿನಲ್ಲೇ ಪ್ರೀತಿ ಇರಬೇಕು, ಮಾತಿನಲ್ಲೇ ರೀತಿ ಇರಬೇಕು, ಮಾತಿನಲ್ಲೇ ನೀತಿ ಇರಬೇಕು, ಮಾತಿಗೊಂದು ಸಂದೇಶ ಇರಬೇಕು, ಮಾತಿನಲ್ಲಿ ಒಂದು ಉದ್ದೇಶ ಇರಬೇಕು, ಮಾತಿಗೊಂದು ಆದೇಶ ಇರಬೇಕು. ಅದಕ್ಕೆ ಅಣ್ಣವರು ಹೇಳಿದರೆ ಬಸವಣ್ಣವರು, ನುಡಿದರೆ ಮುತ್ತಿನ ಅಂದ್ರೆ ಹುಡುಗರೆಲ್ಲ ಹಾರದಂತಿರಬೇಕು ಅಂತಂದ್ಬಿಡ್ತಾರೆ. ಹಾಗೆ ಏನಂದ್ರೆ ಸರ್, ಜನರನ್ನ ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್ ಅಂತಾರೆ ಸರ್. ಮೊದಲಿಗೆ ನಾವು ಏನು ಹಿಡಿದಿರ್ತೀವಿ ಜನರನ್ನ ಎದ್ದು ಹೋಗ್ಲಾರ್ದಂಗೆ ಸರ್, ಕಷ್ಟ ಸರ್. 2 ಗಂಟೆಗಳ ಕಾಲ ಈ ಮೊಬೈಲ್ ವಾಟ್ಸಪ್ನ ಜಗತ್ತಿನಲ್ಲಿ ಅವ್ರನ್ನ ಕೂರ್ಸೋದಿದೆಯಲ್ಲ ಸರ್, ಭಾಳ ಕಷ್ಟ ಸರ್. ಆದರೆ ಒಂದು ಸಭಾಂಗಣ ಅಂತಿರುತ್ತೆ, ಒಂದು ಸ್ಥಳ ಅಂತಿರುತ್ತೆ, ಬಂದು ಕೂತಿರ್ತಾರೆ, ಕೈಯಲ್ಲಿ ಮೊಬೈಲ್ ಇರ್ಬೋದು ನಿಜ. ಒಳ್ಳೆಯ ರೀತಿಯಲ್ಲಿ ಹಾಸ್ಯ ಮಾಡಿ ನಗಿಸ್ತಾ ಶುರು ಮಾಡಿಬಿಟ್ರೆ ಆವಾಗ ಆ ಮೊಬೈಲ್ಗಳು ಒಳಗಡೆ ಹೋಗ್ಬಿಡ್ತವೆ, ಜೇಬಿಗೆ ಹೋಗ್ಬಿಡ್ತವೆ. ಕೈಯಲ್ಲಿ ಇರ್ಬೋದು ನಿಜ, ಆದರೆ ಓಪನ್ ಮಾಡಲ್ಲ. ಅಷ್ಟು ಪರಿಣಾಮಕಾರಿಯಾಗಿದೆ ನಗು ಅಂತ ಅನ್ನೋದು. ಬಹಳ ಅವಶ್ಯಕತೆ ಇದೆ ಇವಾಗ, ಎಲ್ರಿಗೂ ಬೇಕಾಗಿದೆ. ಆ ನಗುವಿನ ಮಹತ್ವ ಎಷ್ಟು ಅಂತ ಹೇಳಿ ಇವತ್ತು ನಿಮ್ಮ ಕಾರ್ಯಕ್ರಮಗಳ ಮೂಲಕವಾಗಿ ಸಾಕಷ್ಟು ಜನರಿಗೆ ತಲುಪ್ತಾ ಇದೆ. ಗಂಗಾವತಿ ಪ್ರಾಣೇಶ್ವರದು ಅವರ ಒಂದು ಅಂದರೆ ಹೆಸರು ಯಾವ ಮಟ್ಟಕ್ಕಿದೆ ಅಂದರೆ, ಒಂದು ಸರಿ ಹೇಳ್ಬಾರ್ದು, ಕ್ಯಾನ್ಸರ್ ಆಗಿರೋರೊಬ್ಬರು ಪೇಷಂಟ್, ಅವರು ಒಂದು ಮಾತು ಹೇಳ್ತಾರೆ, ಸರ್ ನೀವು ಎಲ್ಲಿದ್ದೀರಿ ಅಂತ ಅವ್ರು ಫೋನ್ ಮಾಡ್ತಾರೆ. ಹಿಂಗೆ ಯಾಕೆ ಇಲ್ಲ ನಮ್ಮ ತಾಯಿಯವ್ರಿಗೆ ಕ್ಯಾನ್ಸರ್ ಇದೆ, ಅವ್ರ ಜೀವನದಲ್ಲಿ ಅವ್ರು ಭಾಳ ದಿನ ಬದುಕಲ್ಲ, ಜೀವನದಲ್ಲಿ ಒಂದು ಆಸೆ ಏನು ಅಂತ ಕೇಳಿದ್ರೆ ಪ್ರಾಣೇಶ್ವರನ ಒಂದ್ಸರಿ ನೋಡಬೇಕು ಅಂತ. ಜೀವನದಲ್ಲಿ ಒಬ್ಬ ಮನುಷ್ಯ ಇಷ್ಟು ಸಾಕಲ್ಲ ಸರ್, ಸಾಕು ನಿಜ. ಒಬ್ಬ ಹಾಸ್ಯದ ಮುಖ ಅಂತ ವ್ಯಕ್ತಿ ನೋಡ್ಬೇಕು, ಯಾಕಂದ್ರೆ ಅಷ್ಟು ಮಾತುಗಳನ್ನ ಕೇಳಿರ್ತಾರಲ್ಲ, ಆವಾಗ ಇಂಥ ವ್ಯಕ್ತಿನ ಒಂದ್ಸಲ ನೋಡ್ಬೇಕಲ್ಲ ಸರ್. ಅವ್ರ ಆಸೆ ನೋಡ್ರಿ ಹೆಂಗಿದೆ ಅಂದ್ರೆ ಅವರು ಇವ್ರನ್ನ ಎಷ್ಟು ಪ್ರೀತಿ ಮಾಡಿದ್ದಾರೆ, ಇವ್ರು ಎಷ್ಟು ಮನಸ್ಸಿಗೆ ಒಂದು ಹಾಸ್ಯ ಅನ್ನತಕ್ಕಂಥದ್ದು. ಒಬ್ಬ ಮನುಷ್ಯನ ಸಾಯೋ ಕಾಲಕ್ಕೆ ಏನು ಆಸೆ ಅಂದಾಗ ಅವ್ರು ನೋಡ್ಬೇಕು ಅಂತ ಬಯಸ್ತಾರಲ್ಲ, ಇವರು ನಾವೆಲ್ಲ ಹೋಗಿದ್ವಿ ಸರ್, ಹೋಗಿ ಅವ್ರು ನೋಡಿದ್ವಿ, ಬಂದಿವಿ ಸರ್. ಭಾಳ ಆ ಥರ ಎಷ್ಟೋ ಜನ ಈಗ ನಾಡಲ್ಲಿ ಅನೇಕ ಕಡೆ ಹೋಗಿ ಬಂದಿದ್ದೀರಿ, ಕರ್ನಾಟಕದ ಬಹುತೇಕ ಊರುಗಳಿಗೆ ತಲುಪಿದ್ದೀರಿ, ಹೋಗಿದ್ದೀವಿ ಸರ್, ದೇಶ ಬಿಟ್ಟು ಹೋಗಿದ್ದೀರಿ. ಹೌದಾ? ಇಷ್ಟೆಲ್ಲ ಓಡಾಟ ಮಾಡ್ಬೇಕಂದ್ರೆ ಇದೇ ವೃತ್ತಿನೇ ನಮ್ಮದು, ಈ ವೃತ್ತಿಯಿಂದನೇ ಜೀವನ ನಡೆಸಬೇಕು ಅಂತ ಹೇಳಿ ನಿರ್ಧಾರ ಮಾಡಿಬಿಟ್ಟಿದ್ದೀರಾ? ನಾ ಪ್ರೊಫೆಷನಲ್ ಸರ್. ಮೈಕ್ ನಮ್ಮ ಮನೆಯಲ್ಲಿ ಮೈಕನ್ನು ಇಟ್ಟು ಪೂಜೆ ಮಾಡ್ತೀನಿ ಸರ್. ಯಾಕಂದರೆ ನನಗೆ ಅನ್ನ ಕೊಟ್ಟಿದ್ದು ಇವತ್ತು ನಮಗೇನಾದರೂ ಜೀವನ ಅಂತಕ್ಕಂಥ ನಡೀತಾ ಇರೋದೇ ಈ ಮೈಕಿಂದ. ನಾನು ಹಾಗಾಗಿ ಈ ಮೈಕ್ ನಮ್ಮ ಮನೆಯಲ್ಲಿ 10 ಜನ ಇದ್ದೀವಿ ಸರ್. ಈ ಮೈಕ್ ಹಿಡ್ಕೊಂಡೆ ನಮ್ಮ ಮನೆಯಲ್ಲಿ ಈ ಮೈಕ್ ನಂಬಿನೇ 2 ಮಕ್ಕಳು ಇಂಜಿನಿಯರ್ ಆಗಿದ್ದಾರೆ ಸರ್. ಈಗ ಅಂದರೆ ನೀವು ಅವರಿಗೆ ಜೀವನ ನಡೆಸೋಕ್ಕೆ ಹೌದು ಸರ್, ಅವರೆಲ್ಲ ಈಗ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ತಾರೆ ಸರ್. ಆದರೆ ನಮ್ಗೆ ಕಲೆಯೇ ಆಧಾರ. ಅಣ್ಣವ್ರು ಹೇಳಿದ್ರಲ್ಲ, ಅಭಿಮಾನಿ ದೇವರುಗಳಂತಾರಲ್ಲ ಸರ್, ಅಭಿಮಾನಿ
ಅನ್ನದಾತರು ಅಂತ. ಯಾಕಂದರೆ ಸರ್ ಅವರು ಕರೆಸಿ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹ ನೀಡದೇ ಇದ್ದರೆ ಯಾವ ಕಲಾವಿದನು ಬೆಳೀಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ಈಗ ಕನ್ನಡ ಭಾಷೆ ಮೂಲಕವಾಗಿ ನಾವು ಭಾಳಷ್ಟು ಜನರನ್ನು ತಲುಪಬಹುದು ನಮ್ಮ ಮಾತಿನ ವೈಖರಿಯಿಂದ. ಇವತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಎಲ್ಲರೂ ಕೂಡ ಕನ್ನಡವನ್ನೇ ತುಂಬ ಚೆನ್ನಾಗಿ ಸಮರ್ಥವಾಗಿ ಬಳಸ್ತಾ ಇದ್ದಾರೆ. ಹೇಳೋ ರೀತಿ ವಿಷಯ ಮುಟ್ಟಿಸೋದು ಬೇರೆ ಬೇರೆ ಆಗ್ತಿರ್ಬೋದು ನಿಜ, ಆದರೆ ಕನ್ನಡ ಅಂತ ಅನ್ನೋದು ಭಾಳ ಮುಖ್ಯ. ಇವತ್ತು ಪ್ರಾದೇಶಿಕವಾಗಿ ನಮ್ಮ ಉತ್ತರ ಕರ್ನಾಟಕ ಭಾಷೆಯನ್ನು ಎಲ್ಲರೂ ಬಳಸ್ತಾರೆ. ಅದೇ ಶೈಲಿನಲ್ಲೇ ಇವತ್ತು ಸ್ಟ್ಯಾಂಡಪ್ ಕಾಮಿಡಿಗಳನ್ನ ಮಾಡ್ತಾರೆ. ಹೌದು ಸರ್. ಅಂದರೆ ಬೆಂಗಳೂರಿಗೆ ಬಂದಾಗ ಬೆಂಗಳೂರು ಥರ ಮಾತಾಡಬೇಕಂತೇನಿಲ್ಲ, ಏನಿಲ್ಲ ಸರ್. ಅದಕ್ಕೆ ಮಂಗಳೂರಿನವರು ಬಂದಾಗ ಮಂಗಳೂರವರೇ ಥರ ಮಾತಾಡ್ತಾರೆ. ಇವತ್ತು ಚಲನಚಿತ್ರಗಳು ಕೂಡ ಅದೇ ಅವರವರೇ ಪ್ರಾದೇಶಿಕ ಭಾಷೆಗಳಲ್ಲೇ ಅವು ಮೇಲೆ ಬರ್ತಾ ಇದ್ದಾರೆ. ಈಗ ನೋಡಿ ಸರ್, ನೀವು ಹೇಳಿದ ಸತ್ಯ ಸರ್. ನಮ್ಮ ಭಾಷೆಯಲ್ಲಿ ನಾವು ಮಾತಾಡ್ತಾ ಹೋದರೆ ಅವರು ಸ್ವೀಕಾರ ಮಾಡ್ತಾರೆ. ಒಂದು ಸಾರಿ 2 ಸಾರಿ ತೊಂದರೆ ಆಗ್ಬೋದು, ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಈಗ ಎಕ್ಸಾಂಪಲ್ ಸರ್, ಕಾಂತಾರ ಅಂತ ಒಂದು ಸಿನಿಮಾ ಸರ್, ಅವರು ಭಾಷೆಯಲ್ಲಿ ಮಂಗಳೂರು ಆ ಕಡೆ ಭಾಷೆ ಬೆಳೆಸಿದರು. ಸಿನಿಮಾ ಸಾಹಿತ್ಯ ಆಗಿರ್ಬೋದು, ಇವತ್ತು ನಾಟಕ ಸಾಹಿತ್ಯ ಆಗಿರ್ಬೋದು, ಇತ್ಯಾದಿ ಯಾವುದೇ ಆಗಲಿ ಎಲ್ಲವೂ ಕೂಡ ಸಾಮಾಜಿಕ ಮಾಧ್ಯಮಗಳ ಮೂಲಕವಾಗಿ, ಆಕಾಶವಾಣಿ ಕೂಡ ತನ್ನ ಒಂದು ಅನೇಕ ಕಾರ್ಯಕ್ರಮಗಳ ಮೂಲಕವಾಗಿ ಸಂಸ್ಕೃತಿಯನ್ನು ಉಳಿಸಿದೆ, ಸಾಹಿತ್ಯವನ್ನು ಬೆಳೆಸಿದೆ. ಅದೇ ರೀತಿ ಈ ಹಾಸ್ಯ ಅಂತ ಅನ್ನೋದು ಕೂಡ ಅದಕ್ಕಾಗಿಯೂ ಅನೇಕ ಪ್ರಯೋಗಗಳನ್ನು ಮಾಡಿದೆ. ಹಾಸ್ಯ ಕಾರ್ಯಕ್ರಮ ಮಾಡಿ, ಹಾಸ್ಯ ನಾಟಕೋತ್ಸವಗಳನ್ನು ಮಾಡಿ ಈ ಹಾಸ್ಯ ಅಂತ ಅನ್ನೋದು ಬಹಳ ಪ್ರಮುಖ ಅಂತ ಅನ್ನೋದನ್ನು ತೋರಿಸಿದೆ. ಹಾಗೆ ನಮ್ಮ ಒಂದು ಪಾತ್ರ ಏನು ಅಂತ, ಈ ಸಮಾಜಕ್ಕೆ ಎಷ್ಟು ಅವಶ್ಯಕತೆ ಇದೆ ಅದರ ಬಗ್ಗೆ ಹೇಳಿ. ಅದೇ ಸರ್, ಈಗ ನೋಡಿ ಸರ್, ನಾವು ಕೆಲವೊಂದು ಕಡೆ ಕಾರ್ಯಕ್ರಮಕ್ಕೆ ಹೋಗ್ತಿರ್ತೀವಿ. ನಾನು ಅಂದರೆ 9-10 ಗಂಟೆಗಳ ಕಾಲ ಪ್ರಯಾಣ ಮಾಡ್ತೀವಿ. ಹೋಗಿ ಮೊದಲನೇ ಒಂದು ಧ್ವನಿಯನ್ನು, ಮೊದಲನೇ ಒಂದು ಹಾಸ್ಯವನ್ನು ಬಿಟ್ಟಾಗ ಜನ ತುಂಬ ಖುಷಿಯಾಗಿ ಚಪ್ಪಾಳೆ ತಟ್ಟಿ ಹುಯ್ಯು ಅಂತ ಸಿಳ್ಳೆ ಹಾಕಿ ನೋಡಿ ಚಪ್ಪಾಳೆ ತಟ್ತಾರಲ್ಲ ಸರ್. ನಾವು 9-10 ಗಂಟೆ ಪ್ರಯಾಣ ಮಾಡಿದ್ದು ಅವರ ನಗು, ಅವರ ಚಪ್ಪಾಳೆಯಲ್ಲಿ ಎಲ್ಲ ಮರ್ತೋಗ್ಬಿಡ್ತಾರೆ ಸರ್. ಅದಕ್ಕೆ ಪ್ರಾಣೇಶ್ವರ ಒಂದು ಪುಸ್ತಕ ಬರೆದಾರೆ, ನಗಿಸುವವರ ನೋವುಗಳು ಅಂತ. ನಗಿಸುವನು ಎಲ್ಲ ನಗಿಸೋರು ಕಷ್ಟದಿಂದ ನಗಿಸುವವರು ಸಾಮಾನ್ಯವಾಗಿ ಬಹಳಷ್ಟು ಕಷ್ಟ ಅನುಭವಿಸಿರ್ತಾರೆ ಅಂತ ಅನ್ನೋದು ಒಂದು ಜಗಜ್ಜಾಹಿರ ಈಗ. ಹೌದು ಸರ್, ಹೌದು ಸರ್. ಅದೆಲ್ಲ ಅನುಭವಿಸಿದ್ರು ಕೂಡ ಅದನ್ನು ಯಾರಿಗೂ ತೋರ್ಪಡಿಸಲ್ಲ ಸರ್ ಹಾಸ್ಯ ಕಲಾವಿದ. ನಮ್ಮ ಜನ ನೋಡೋಕೆ ಬಂದಿರೋದು, ಜನ ಕೇಳೋಕೆ ಬಂದಿರೋದು ನಿಮ್ಮ ಕಷ್ಟಗಳನ್ನಲ್ಲ, ಹಾಸ್ಯದ ಮಾತುಗಳನ್ನು. ಅವರಿಗೆ ಮನೋರಂಜನೆ ಅದಕ್ಕೆ ಕವಿ ಹೇಳ್ತಾರೆ ಸರ್, ಹೊಟ್ಟೆಗೆ ಹಸಿವಾದಾಗ ಊಟ ಎಷ್ಟು ಮುಖ್ಯನೋ, ಮನಸ್ಸುಗಳಿಗೆ ಬೇಜಾರಾದಾಗ ಮನೋರಂಜನೆ ಕೂಡ ಅಷ್ಟೇ ಮುಖ್ಯ. ಮತ್ತೆ ಅಲ್ಲಿ ಕೂತವರು ಕೂಡ ಅವರು ಕೂಡ ಅನೇಕ ಕಷ್ಟಗಳನ್ನ ಅನುಭವಿಸ್ತಿರ್ತಾರೆ, ಆದ್ರೆ ಅವರು ಎಲ್ಲವನ್ನು ಮರಿಲಿಕ್ಕೆ ಅಲ್ಲಿ ಬಂದು ಕೂತಿರ್ತಾರೆ. ನಮ್ದೆಲ್ಲ ಅನೇಕ ಜಂಜಾಟಗಳನ್ನ ಮರಿಲಿಕ್ಕೆ ಅಂತ ಬಂದಿದ್ವಿ, ಇವ್ರು ನೋಡಿದ್ರೆ ಬೇರೆ ಹೇಳ್ತಿದ್ದಾರೆ ಅಂತ ಅವ್ರಂತಾರೆ ಸರ್. ಈಗೇನು ಸರ್, ಅವರು ಒಂದು ಸಾರಿ ಜೋರಾಗಿ ನಕ್ಕು ಹೋಗ್ಬಿಡೋಣ ಅಂತ ಎಷ್ಟೋ ಜನ ಬಂದಿರ್ತಾರೆ. ಜೋರಾಗಿ ನಗಿಸಿ ನಮಗೊಂದು ಏನಾರು ಒಂದು ಹೇಳಿ. ಈ ಆಕಾಶವಾಣಿಯವರು ಕೂಡ ಅವಾಗ ಏನೂ ಇಲ್ಲದ ಕಾಲದಲ್ಲಿ ಸರ್, ದೂರದರ್ಶನದಲ್ಲಿ ಟಿವಿ ಮಾಧ್ಯಮ ಇಲ್ಲದ ಕಾಲದಲ್ಲಿ ಕೂಡ ಎಷ್ಟು ಕಾರ್ಯಕ್ರಮ ಮಾಡ್ತಿದ್ರು ಸರ್. ಕರಿಯತ್ತು ಕಾಳಿಂಗ, ಬಿಳಿಯತ್ತ ಮಾಲಿಂಗ, ಸಂಜೆ ಕಾರ್ಯಕ್ರಮ, ಚಿಂತನ ಕಾರ್ಯಕ್ರಮ, ಮತ್ತೆ ಪ್ರದೇಶ ಸಮಾಚಾರಗಳು, ವಾರ್ತೆಗಳು, ಹಾಡುಗಳು, ಎಷ್ಟೆಲ್ಲ ಕಾರ್ಯಕ್ರಮ ಸರ್. ನೋಡಿ, ಈಗ ಕ್ರಿಕೆಟ್ ಬಗ್ಗೆ ಮಾತಾಡ್ತಾರೆ. ಬಸ್ಸಲ್ಲಿ 3 ಜನ ಕೂತ್ಕೊಂಡಿರ್ತಾರೆ, ಮೆಜೆಸ್ಟಿಕ್ ಬಸ್ಸಲ್ಲಿ ಹತ್ತಿದೆ. ಈಗ ನೋಡ್ರಿ, ಅವ್ರಂದ್ರು ಇಲ್ಲಿ ಶಾರ್ಟ್ಕಟ್ ಹೆಸರಿದೆ ಸರ್. ಯಾರಾದ್ರೂ ಬಸ್ ಬಂತು ಅಂದ್ರೆ ಚೆನ್ನಮ್ಮ ಇಳಿರಿ ಚೆನ್ನಮ್ಮ ಸರ್ಕಲ್. ಈಗ ಬಂದ್ರೆ ರಾಜಾಜಿ ಇಳಿರಿ ನವರಂಗ್ ಇಳಿರಿ ಅಂತಾರೆ. ನಮ್ಮೂರು ಒಬ್ರು ಹತ್ತು ಬಿಟ್ರೆ ಸರ್ ಬಸ್, ಇಳಿರಿ ಅಂದ್ರೆ ಚೆನ್ನಮ್ಮ ಯಾರು ಅಂದ್ರೆ ಇಳಿದು ಬಿಟ್ರ. ಆಯಮ್ಮ ಹೇಳಿದ್ರೆ ಕೇಳಿದ ತಕ್ಷಣ ನೀವು ಎಲ್ಲಿ ಇಳಿಬೇಕಾಗಿತ್ತಮ್ಮ? ನಾವು ಮೆಜೆಸ್ಟಿಕ್ ಇಳಿಬೇಕಪ್ಪ. ಮತ್ತೆ ನೀವು ಯಾಕೆ ಇಲ್ಲಿ ಇಳಿದು ಬಿಟ್ಟೆಮ್ಮ? ಚೆನ್ನಮ್ಮ ಯಾರು ಅಂದ್ರಿ, ನಾನು ಅದಕ್ಕೆ ಇಳಿದು ಬಿಟ್ಟೆ, ಆಕೆ ಹೆಸರು ಚೆನ್ನಮ್ಮ ಅಂದ್ರೆ ಕನ್ಫ್ಯೂಷನ್ ಆಗ್ತದೆ ಸರ್. ಭಾಷೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೆ ಹಾಸ್ಯಗಳಾಗ್ತದೆ. ನಾವು ದಿನನಿತ್ಯ ಜೀವನಗಳಲ್ಲಿ ಕೂಡ ಈಗ ನೋಡಿ ಸರ್, ಕೆಲವು ಭಾಷಣಕಾರ ಇರ್ತಾರಲ್ಲ, ಅವ್ರ ವಿಷಯ ಬರಲಿಲ್ಲ ಅಂದ್ರೆ ಎಷ್ಟು ನೆಟ್ವರ್ಕ್ ಪ್ರಾಬ್ಲಮ್ ಆದಂಗೆ ಮಾಡ್ಬಿಡ್ತಾರೆ ಸರ್ ಅವರು. ಈಗ ನೀವು ಆಕಾಶವಾಣಿಗೆ 90 ವರ್ಷಗಳಾಗಿದೆ, ಆಕಾಶವಾಣಿ ಬಗ್ಗೆ ಮಾತಾಡಬೇಕು ಅಂತ ಒಬ್ರು ಭಾಷಣಕಾರರ ಕರೆಸಿಬಿಟ್ರೆ ಅವ್ರ ಆಕಾಶವಾಣಿ ಬಗ್ಗೆ ಏನು ಗೊತ್ತಿರಲ್ಲ, ಅವ್ರು ಓದ್ಕೊಂಡೇ ಇಲ್ಲ. ಹೌದು, ಅದೇ ಒಂದು ಅನೇಕ ರಸ ನಿಮಿಷಗಳನ್ನು ಜನರ ಜೊತೆಗೆ ಹಂಚ್ಕೊಳ್ತಾ, ಮಾತಾಡ್ತಾ, ನಗ್ತಾ, ಅದು ಸ್ನೇಹಿತರ ವಲಯದಲ್ಲಿ ಆಗಿರ್ಬೋದು, ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಆಗಿರ್ಬೋದು, ಅಥವಾ ಮನೆ ಸದಸ್ಯರ ನಡುವೆ ಆಗಿರ್ಬೋದು, ಮನುಷ್ಯ ನಗನಗ್ತಾ ಇರಬೇಕು. ಯಾರು ಜಾಸ್ತಿ ನಗಿಸ್ತಾರೆ ಅವರು ನೆನಪುಗೊಳ್ತಾರೆ. ಉಳಿದವರು ಸೀರಿಯಸ್ ಆಗಿ ನೀವು ಭಾಷಣ ಮಾಡಿದರೆ ಯಾರು ಕೂಡ ಅವ್ರು ನೆನಪಿಟ್ಕೊಂಡಾಗಿಲ್ಲ. ಅದಕ್ಕೆ ಈ ಒಂದು ಕ್ಷೇತ್ರದಲ್ಲಿ ಮುಂದೆ ವೃತ್ತಿಯನ್ನಾಗಿ ಸ್ವೀಕಾರ ಮಾಡಬೇಕಂದಾಗ ಸಾಕಷ್ಟು ಅಧ್ಯಯನ ಬೇಕಾಗತ್ತೆ. ಮತ್ತು ಪ್ರಾಣೇಶ್ ಅವರು ಹೇಳೋ ಹಾಗೆ ಸಾಕಷ್ಟು ಸಾಹಿತ್ಯ ಕೃತಿಗಳನ್ನು ಓದಬೇಕು. ಅಲ್ಲಿ ಜೀವನ ರೀತಿಗಳೆಲ್ಲ, ಶೈಲಿ, ಆ ಭಾಗದ ಪ್ರಾದೇಶಿಕವಾದ ಇದ್ದಂತಹ ಜೀವನ ಶೈಲಿ ತಿಳಿತದೆ ನಮಗೆ. ಅವಾಗ ಆ ಕಡೆ ಹೋದಾಗ ನಮಗೆ ಅರ್ಥ ಆಗುತ್ತೆ ಏನು ಮಾತಾಡ್ತಾ ಇದ್ದಾರೆ. ಹೌದು ಸರ್. ಈಗ ನಾವು ಎಲ್ಲರೂ ಯಾವುದಾದ್ರೂ ಊರಿಗೆ ಹೋಗೋಕ್ಕಿಂತ ಮುಂಚೆ ಆ ಊರಲ್ಲಿ ಏನು ವಿಶೇಷತೆ, ಅವ್ರ ಭಾಷೆ ಹೇಗೆ, ಅವರು ಮಾತಾಡ್ತಕ್ಕಂಥ ಶಬ್ದಗಳು, ಒಂದು 4 ಧ್ವನಿ ಅವರು ಶಬ್ದದಲ್ಲೇ ಮಾತಾಡ್ಬಿಟ್ರೆ
ಅವ್ರಿಗೆ ಆಟೋಮೆಟಿಕ್ ಇವ್ ನಮ್ಮವನು ಅನ್ನೋ ಭಾವನೆ ಬರ್ತದೆ. ನರಸಿಂಹ ಜೋಶಿ ಅವರು ಎಲ್ಲೆಲ್ಲಿ ಹೋಗಿ ಬಂದಿದ್ದೀರಿ? ಕರ್ನಾಟಕದಲ್ಲಿ ಅಂತೂ ಸಾಕಷ್ಟು ಕಡೆ ಹೋಗಿದ್ದೀರಿ. ಸುಮಾರು 4,000 to 5,000 ಕಾರ್ಯಕ್ರಮ ಕೊಟ್ಟಿದ್ದೀನಿ ಸರ್. ಮಾಡಿದ್ದೀರಿ? ಜೊತೆಯಲ್ಲಿ ಅದರಲ್ಲಿ ಒಂದು 5,000ದಲ್ಲಿ 4,500 ಗಂಗಾವತಿ ಪ್ರಾಣೇಶ್ ಅವರು, ನಾನು ಬಸವರಾಜ ಮಾಮ ಜೊತೆಗೆ ಅವ್ರ ಜೊತೆಗೆ ಮಾಡಿದ್ದೀರಿ. ಅವ್ರ ಜೊತೆಲಿ ಅಂದ್ರೆ ನೀವು ವೈಯಕ್ತಿಕವಾಗಿನೂ ಪ್ರತ್ಯೇಕವಾಗಿ ಕಾರ್ಯಕ್ರಮ ಮಾಡಿದ್ದೀರಿ? ಮುಂಚೆ ಮಾಡ್ತಿದ್ದೆ ಸರ್. ಈಗ ಮಧ್ಯದಲ್ಲಿ ಹೋಗ್ತಿರ್ತೀವಿ. ಯಾವ ಅಂದ್ರೆ ಈ ತಂಡನೇ ಬಹಳ ಹೋಗ್ತೀವಿ ಸರ್. ಈ ನಾಡು ಬಿಟ್ಟು ಬೇರೆ ದೇಶಕ್ಕೂ ಹೋಗಿ ಬಂದಿರಿ? ದುಬೈ, ಖತಾರ್, ಮಸ್ಕತ್, ಆ ಕಡೆ ಅಬುದಾಬಿ, ಆ ಕಡೆ ಎಲ್ಲ ಹೋಗಿದ್ವಿ ಸರ್ ಎಲ್ಲ ಒಟ್ಟಿಗೆ. ನಿಮ್ಮ ಜೊತೆಗಾರರು, ಓದ್ದವರು, ನಿಮ್ಮ ಜೊತೆಗಾರರು ಏನೇನೋ ಆಗಿರ್ತಾರೆ, ಬೇರೆ ಬೇರೆ ಆಫೀಸರ್ ಆಗಿರ್ತಾರೆ, ಯಾವುದೋ ಒಂದು ವ್ಯಾಪಾರಸ್ಥರಾಗಿರ್ತಾರೆ, ಎಲ್ಲೋ ಒಂದು ಕಡೆ ದೊಡ್ಡ ಸಾಧನೆ ಮಾಡಿ ಒಂದು ಕಡೆ ನಿಂತಿರ್ತಾರೆ. ಅವರು ನಿಮ್ಮ ಸಾಧನೆಯನ್ನು ನೋಡ್ತಾರೆ, ಏನಂತಾರೆ? ನಿಮಗೇನು ಅನ್ಸುತ್ತೆ ಅವ್ರು ನೋಡಿದಾಗ? ಅವರು ನಿಮ್ಮ ಬಗ್ಗೆ ಏನು ಅಂತಾರೆ ಅಂತ ಅದ್ರ ಬಗ್ಗೆ? ನನಗೆ ಎಲ್ಲ ಕ್ಲಾಸ್ಮೇಟ್ಸ್ ಎಲ್ಲ ಮಾನ್ಯದಲ್ಲಿ ಓದಿದಾಗ ಸರ್ ಭಾಳ ಜನ ಇದ್ದಾರೆ ಸರ್. ಅವರೆಲ್ಲ ಭಾಳ ಇಂಟೆಲಿಜೆಂಟ್ ಪಾಪ. ಅವರು ಒಳ್ಳೊಳ್ಳೆ ಇದರಲ್ಲಿ ಇದ್ದಾರೆ ಸರ್. ನನ್ನ ನೋಡಿದಾಗ ನನಗೆ ಖುಷಿ ಪಡ್ತಾರೆ, ಸಂತೋಷ ಪಡ್ತಾರೆ. ನಾನು ಭಾಳ ದೊಡ್ಡ ಸರ್ ಶಾಲೆಗಳಲ್ಲಿ ಅವ್ರು ಕೆಲವೊಬ್ರು ಆಶ್ಚರ್ಯನೂ ಪಡ್ತಾರೆ. ಏನ್ಲಿ ಒಬ್ಬನು ನಮ್ಮ ಫ್ರೆಂಡ್ ಒಬ್ಬ ನರಸಿಂಹ ಅಂತ ಇನ್ನೊಬ್ಬರು ಇದ್ದ, ಅವ್ನು ಬಂದು ಹೇಳ್ದ, ನೀ ಎಷ್ಟು ದೊಡ್ಡ ಇದ್ದಿಲ್ಲ. ಅವ್ನು ಏನು ನನಗೆ ಎಕ್ಸಾಮ್ನಲ್ಲಿ ತೋರಿಸ್ತಿದ್ದ, 35 ಮಾರ್ಕ್ಸ್ಗೆ ಎಷ್ಟು ಬೇಕು ಅಷ್ಟು ತೋರಿಸೋದು. ಅವ್ನಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ತೋರಿಸ್ತಿದ್ದ. ಅವ್ನು ತೋರಿಸಿದವನಿಗೆ ನಾನು ಬೈದ್ಬಿಟ್ಟೆ. ಅವ್ನಿಗೆ ಏನಂತ, ನಿಂದೇ ನೀ ಹ್ಯಾಂಡ್ ರೈಟಿಂಗ್ ಲೇ ಸರಿಯಾಗಿ ಬರೀಲೇ, ಕಾಣ್ತಾ ಇಲ್ಲ ಅಂದ್ಬಿಟ್ಟೆ. ತೋರಿಸೋದೇ ಹೆಚ್ಚು ನನ್ನ ಮಗ, ನಿನ್ನ ಕೈಲಿ ಬೈಸ್ಕೊಂಡೆ ನಾನು ತೋರಿಸ್ತೇನೆ ಅಂತಿದ್ದ ಸರ್. ಹಂಗೆ ದೋಸ್ತರು ಹೇಳಿದ್ರಲ್ಲ, ಸ್ನೇಹಿತರು, ಅವರೆಲ್ಲ ಒಂದು ಆಸ್ತಿ ಇದ್ದಂಗೆ ಸರ್. ನಮ್ಗೆ ಹೌದು, ಸ್ನೇಹ ಅನ್ನೋದು ಅದೇ ದೊಡ್ಡದು ಸರ್. ಹೆಂಗಂದ್ರೆ ಒಟ್ಟಾರೆ ಒಂದು ವೃತ್ತಿ ಕೈಗೊಳ್ಬೇಕಂದಾಗ ಸಾಕಷ್ಟು ಸವಾಲುಗಳಿರ್ತವೆ, ಸಾಕಷ್ಟು ಸಮಸ್ಯೆಗಳಿರ್ತವೆ, ಸಾಕಷ್ಟು ನೋವು ಇರ್ತದೆ. ಅದನ್ನು ಹೇಳಕ್ಕಾಗಲ್ಲ. ಎಷ್ಟೋ ಸಲ ನಾವು ನೋವನ್ನು ನುಂಗಿ ಜನರನ್ನು ನಗಿಸ್ಬೇಕಾಗತ್ತೆ. ಆ ರೀತಿಯಾಗಿ ನಗಿಸಿದಂತಹ ದೊಡ್ಡ ದೊಡ್ಡ ಕಲಾವಿದರು ಇವತ್ತು ನಮಗೆ ಎದುರಾಗ್ತಾರೆ. ಚಾರ್ಲಿ ಚಾಪ್ಲಿನ್ ಬಗ್ಗೆ ಮಾತಾಡ್ತೀವಿ. ನಮ್ಮ ಕನ್ನಡದ ಸಿನಿಮಾ ಕ್ಷೇತ್ರದಲ್ಲಿದ್ದಂಥ ದೊಡ್ಡ ದೊಡ್ಡ ನಟರು ಬಹಳಷ್ಟು ಕಷ್ಟಪಟ್ಟಿದ್ದಾರೆ. ಅವರ ಕೊನೆಗಾಲದಲ್ಲಿ ಹೀಗೆಲ್ಲ ನಗಿಸಿದಂಥ ವ್ಯಕ್ತಿ ಇವತ್ತು ತುಂಬ ನೋವು ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆದರೆ ಈ ಯಾವ ನೋವುಗಳು ಇರಬಾರ್ದು ಅಂಥೇಳಿ ನಮ್ಮ ಕನ್ನಡ ಜನತೆ ನಿಮ್ಮ ವೃತ್ತಿ ತುಂಬ ಚೆನ್ನಾಗಿ ಆಗಲಿ ಅಂತಂತೇಳಿ ಹಾರೈಸ್ತಾರೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಹಾರೈಸ್ತಾರೆ ಸರ್, ಹಾರೈಸಿದ್ದಾರೆ. ಅವರ ಆಶೀರ್ವಾದ, ಅವರೆಲ್ಲ ನಮಗೆ ಅನ್ನದಾತರು ಸರ್. ಅವ್ರು ಎಲ್ಲಿವರೆಗೂ ನಮ್ಮನ್ನು ಕೈ ಹಿಡಿತಾರೋ ಅಲ್ಲಿವರೆಗೂ ನಾವು ಸುಖವಾಗಿ ಇರ್ತೀವಿ ಸರ್. ತುಂಬ ಧನ್ಯವಾದಗಳು. ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮ್ಮ ವೃತ್ತಿ ಇನ್ನೂ ಒಳ್ಳೆ ರೀತಿಯಲ್ಲಿ ಸಾಗಲಿ, ಭಾಳ ಎತ್ತರಕ್ಕೆ ಬೆಳೀಲಿ ಅಂಥೇಳಿ ಹಾರೈಸೋಣ ಅವ್ರ ಪರವಾಗಿ. ಒಳ್ಳೆಯದು. ನಮಸ್ಕಾರ. ನಮಸ್ಕಾರ ಸರ್. ನನಗೆ ಆಕಾಶವಾಣಿಗೆ ಕರೆಸಿ, ಆಕಾಶವಾಣಿಯ 90ನೇ ವರ್ಷದಲ್ಲಿ ನನಗೆ ಆಕಾಶವಾಣಿಯ ಶ್ರೋತೃಗಳ ಮುಂದೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಆಕಾಶವಾಣಿ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ತುಂಬ ಹೃದಯದ ನಮಸ್ಕಾರಗಳು. ನಿನ್ನ ಕಂಡಾಗ ಸಂತೋಷವೇನು. ಇದುವರೆಗೆ ಹಾಸ್ಯ ಕಲಾವಿದ ನರಸಿಂಹ ಜೋಶಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಇದುವರೆಗೂ ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಆಕಾಶ ಬುಟ್ಟಿ ಕೇಳಿದಿರಿ.